Hello students, we are discussing the chapter 2, that is biological classification. This is the third video on this chapter. In previous two videos on this chapter, we discussed about what is classification, what is biological classification, what are the needs for biological classification, Aristotle's system of classification, two kingdom system of classification, five kingdom system of classification. Then in detail about kingdom Monera. In yesterday's class we have discussed the kingdom Protista. Today's video we are discussing the kingdom Fungi. So coming to characteristic feature of this kingdom Fungi, this is a unique kingdom which consists of heterotrophic organism. It is a unique kingdom consists of heterotrophic organism. Means all organisms are heterotrophs. They depend on other organism for their food. ಏನಂತೆ ಈ ಕಿಂಗ್ಡಮಿಗೆ ಯುನಿಕ್ ಕಿಂಗ್ಡಮ್ ಅಂತ ಹೇಳ್ತೀವಿ, ಯಾಕಂದರೆ ಇಲ್ಲಿರುವಂಥ ಎಲ್ಲ ಆರ್ಗ್ಯಾನಿಸಮ್ ಏನಂತೆ ಹೆಟಿರೋಟ್ರೋಫಿಕ್ ಅಂತೆ, ಅಂದರೆ ಬೇರೆ ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿರುತ್ತಂತೆ ತಮ್ಮ ಫುಡ್ಡಿಗೋಸ್ಕರ. They are cosmopolitan. What do you mean by cosmopolitan? Cosmopolitan ಅಂದರೆ ಏನಂತೆ, ಅವು ಎಲ್ಲಿ ಬೇಕಾದರೂ ಅಲ್ಲಿ ಸಿಗತ್ತೆ ಅಂತ. ಇಂಡಿಯಾದಲ್ಲಾದರೂ ಸಿಗತ್ತೆ, ಈವನ್ ಅಮೇರಿಕಾಗೆ ಹೋದ್ರೂ ಸಿಗತ್ತೆ, ಈವನ್ ಆಸ್ಟ್ರೇಲಿಯಾಗೆ ಹೋದ್ರೂ ಸಿಗತ್ತೆ. ಅಂದರೆ ಎಲ್ಲ ಪ್ಲೇಸಲ್ಲೂ ಯಾವುದು ಫಂಗೈ ಅನ್ನೋದು ಅವೈಬಿಲಿಟಿ ಇರೋದಕ್ಕೋಸ್ಕರ ಅವನ್ನ ನಾವೇನಂತ ಹೇಳ್ತೀವಿ, ಕಾಸ್ಮೋಪಾಲಿಟನ್ ಅಂತ ಕರಿತೀವಿ. They grow in warm and humid places. Next characteristic feature is they grow in warm and humid places. ಅವು ಎಲ್ಲಿ ಗ್ರೋ ಆಗತ್ತಂತೆ, ವಾರ್ಮ್ ಮತ್ತು ಹ್ಯೂಮಿಡ್ ಪ್ಲೇಸಲ್ಲಿ ಗ್ರೋ ಆಗತ್ತಂತೆ. ಫಾರ್ ಎಕ್ಸಾಂಪಲ್ ಬ್ರೆಡ್ ಮಾಲ್ಡ್ ಕೇಳಿದ್ದೀರಾ? ಬ್ರೆಡ್ ಮಾಲ್ಡ್ ಅಂತ. ಈಗ ಬ್ರೆಡ್ಡನ್ನು ಸ್ಲೈಸನ್ನು ಹಾಗೆ ಓಪನ್ ಆಗಿ ಒಂದು ವಾರ ಅಥವಾ 2-3 ದಿನ ಇಡಿ, ಅದ್ರ ಮೇಲೆ ಬೂಸ್ಟ್ ಬಂದಿದೆ ಅಂತ ಹೇಳ್ತೀರಾ. ಅದು ಬೂಸ್ಟ್ ಅಲ್ಲ, ಹೊರತಾಗಿ ಅದೇನದು ಒಂದು ಫಂಗೈ, ಅದು ರೈಸೋಫಸ್ ಅನ್ನುವಂಥ ಫಂಗೈ. ನಾವು ಅದನ್ನು ಕಾಮನ್ ಆಗಿ ಬ್ರೆಡ್ ಮಾಲ್ಡ್ ಅಂತ ಹೇಳ್ತೀವಿ. ನೆಕ್ಸ್ಟು ಆರೆಂಜ್ ರಾಡ್ಸ್. ಈ ಆರೆಂಜ್ ಇದೆ ಅಲ್ವಾ, ಕಿತ್ತಳೆ ಹಣ್ಣು ಅಂತ ಹೇಳ್ತೀವಲ್ವ, ಅದ್ರ ಮೇಲೆ ಒಂದು ರೀತಿ ಸ್ಪಾಟ್ ಥರ ಫಾರ್ಮೇಷನ್ ಆಗುತ್ತೆ. ಅವು ಏನಂತೆವು ಆರೆಂಜ್ ರಾಡ್ಸ್. ಅವು ಕೂಡ ಯಾವ ಗ್ರೂಪಿಗೆ ಸೇರುತ್ತಂತೆ, ಈ ಫಂಗೈ ಗ್ರೂಪಿಗೆ ಸೇರುತ್ತಂತೆ. ಮಶ್ರೂಮ್, ಕಾಮನ್ ಎಡಿಬಲ್ ಮಶ್ರೂಮ್ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಇದಂತೂ ಆ ಡಯಾಗ್ರಾಮಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ನಿಮಗೆ. ನೀವು ನಾಯಿ ಕೊಡೆ ಅಂತ ಹೇಳ್ತೀರಾ, ಹೌದಾ? ಎಡಿಬಲ್ ಮಶ್ರೂಮ್ ಏನಿದೆ ಅಲ್ವಾ, ದಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ದಿಸ್ ಕಿಂಗ್ಡಮ್ ಫಂಗೈ. ಟೋಡ್ಸ್ಟೂಲ್ಸ್, ಅಲ್ಲಿ ಡಯಾಗ್ರಾಮಲ್ಲಿ ಇದೆ ನೋಡಿ, ಆ ರೆಡ್ ಕಲರ್ ಕಾಣಿಸ್ತಿದೆ ಅಲ್ವಾ, ದಟ್ ಈಸ್ ದಿ ಟೋಡ್ಸ್ಟೂಲ್ ಮಶ್ರೂಮ್. ಈವನ್ ಈ ಮೇಲ್ಗಡೆ ಡಯಾಗ್ರಾಮಲ್ಲಿ ಆ ಮಸ್ಟರ್ಡ್ ಲೀಫ್ ಮೇಲೆ ವೈಟ್ ಸ್ಪಾಟ್ ಇದೆ. ಮಸ್ಟರ್ಡ್ ಅಂದರೆ ಸಾಸಿವೆ. ಈ ಸಾಸಿವೆ ಮೇಲೆ ಅಥವಾ ನೀವು ಯಾವುದರಲ್ಲಿ ಈವನ್ ಈ ಮೂಲಂಗಿ ಇರ್ಬೋದು, ಅವುಗಳ ಮೇಲೆಲ್ಲ ವೈಟ್ ಸ್ಪಾಟನ್ನು ನೋಡ್ತೀರಾ, ಹೌದಲ್ವಾ? ಆ ವೈಟ್ ಸ್ಪಾಟ್ ಕೂಡ ಪ್ಯಾರಾಸೈಟಿಕ್ ಫಂಗಸ್ ಅಂತೆ. ಅರ್ಥ ಆಯ್ತಾ? ಇವು ಯಾವುದಕ್ಕೆ ಎಕ್ಸಾಂಪಲ್ ಅಂತೆ, ಕಿಂಗ್ಡಮ್ ಫಂಗೈಗೆ ಕೆಲವೊಂದು ಎಕ್ಸಾಂಪಲ್, ಪೂರ್ತಿ ಅಲ್ಲ. ವಿಚ್ ಆರ್ ದಿ ಎಕ್ಸಾಂಪಲ್ ಫಾರ್ ಕಿಂಗ್ಡಮ್ ಫಂಗೈ? ಬ್ರೆಡ್ ಮಾಲ್ಸ್, ಆರೆಂಜ್ ರಾಡ್ಸ್, ಮಶ್ರೂಮ್ಸ್, toadstools, white spot of mustard leaves, etc. Next, some fungi are the source of antibiotics. ಏನಪ್ಪ ಆ್ಯಂಟಿಬಯೋಟಿಕ್ಸ್ ಅಂದರೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಈ ಆ್ಯಂಟಿಬಯೋಟಿಕ್ಸ್ ಅನ್ನೋದನ್ನು ನೀವು ಕೇಳಿರ್ಬೋದು. ಈ ಆ್ಯಂಟಿಬಯೋಟಿಕ್ಸಿನ ಸೋರ್ಸ್ ಯಾವುದಂತೆ, ಕೆಲವೊಂದು ಫಂಗೈ ಇದೆ ಅಂತೆ. ಫಾರ್ ಎಕ್ಸಾಂಪಲ್ ಪೆನ್ಸಿಲಿಯಮ್ ಕೇಳಿರ್ಬೋದು ನೀವು. ಪೆನ್ಸಿಲಿಯಮಿಂದ ಏನು ಮಾಡ್ತೀವಿ, ಆ್ಯಂಟಿಬಯೋಟಿಕ್ಕನ್ನು ತೊಗೊಳ್ತೀವಿ ನಾವು, ಪೆನ್ಸಿಲಿನ್ ಅನ್ನುವಂಥದ್ದು. ಅರ್ಥ ಆಯ್ತಾ? ಸಮ್ ಯೂನಿಸೆಲ್ಯುಲಾರ್ ಫಂಗೈ ಲೈಕ್ ಈಸ್ಟ್ ಆರ್ ಯೂಸ್ ಟು ಮೇಕ್ ಬ್ರೆಡ್ ಆ್ಯಂಡ್ ಬಿಯರ್. ಸೊ ನೀವು ಬ್ರೆಡ್, ಈ ಬೇಕ್ರಿ ಐಟಮ್ಸಲ್ಲಿ ಕೇಳಿರ್ಬೋದು, ಬ್ರೆಡ್ ಕೇಕ್ ಮಾಡಬೇಕಾದ್ರೆ ಈಸ್ಟನ್ನು ಯೂಸ್ ಮಾಡ್ತಾರೆ. ಈಸ್ಟ್ ಅನ್ನೋದು ಏನಪ್ಪ, ಈಸ್ಟ್ ಅನ್ನೋದು ನಥಿಂಗ್ ಬಟ್ ಇಟ್ ಇಸ್ ಅ ಯೂನಿಸೆಲ್ಯುಲಾರ್ ಫಂಗೈ.
ಅದೇನು ಮಾಡುತ್ತೆ, ಒಂಚೂರು ಈಸ್ಟನ್ನು ಆ್ಯಡ್ ಮಾಡಿದ್ರೇನು ಆ ಹಿಟ್ಟನ್ನು ಫರ್ಮೆಂಟ್ ಮಾಡುತ್ತೆ. ಅದರಿಂದ ಹಿಟ್ಟಿನ ಏನಾಗುತ್ತೆ, ಉಬ್ಕೊಳತ್ತೆ. ನೀವು ನೋಡಿರ್ಬೋದು, ಉಬ್ಬಿ ಒಂದು ರೀತಿ ಸಾಫ್ಟ್ ಆಗಿರುತ್ತೆ. ಬ್ರೆಡ್ ಇರ್ಬೋದು ಅಥವಾ ಯಾವುದಂತ ಹೇಳ್ತೀವಿ, ಕೇಕ್ಸ್ ಇರ್ಬೋದು. ಅದನ್ನು ಪ್ರಿಪೇರ್ ಮಾಡೋದಕ್ಕೆ ನಾವು ಈಸ್ಟನ್ನು ಯೂಸ್ ಮಾಡ್ತೀವಿ. ಈವನ್ ಈ ಆಲ್ಕೋಹಾಲ್ ಇಂಡಸ್ಟ್ರಿಯಲ್ಲಿ ವೈನ್ ಪ್ರಿಪ್ರೇಷನಿಗೆ, ಬಿಯರ್ ಪ್ರಿಪ್ರೇಷನಿಗೆ ಯಾವುದನ್ನು ಯೂಸ್ ಮಾಡ್ತಾರೆ, ಈ ಈಸ್ಟನ್ನು ಯೂಸ್ ಮಾಡ್ತಾರೆ. ಈಗ ದ್ರಾಕ್ಷಿಯಿಂದನೇ ಏನಾಗುತ್ತೆ, ವೈನ್ ಆಗುತ್ತೆ ಅಂತ ಹೇಳ್ತೀವಿ. ಗ್ರೇಪ್ ಈಸ್ ಗೆಟ್ ಕನ್ವರ್ಟೆಡ್ ಇನ್ ಟು ವೈನ್. ಗ್ರೇಪ್ ಜ್ಯೂಸ್ ಹೇಗಪ್ಪ ವೈನಾಗಿ ಕನ್ವರ್ಟ್ ಆಗುತ್ತೆ, ಅದಕ್ಕೆ ನಾವು ಏನನ್ನು ಯೂಸ್ ಮಾಡ್ತೀವಿ, ಈಸ್ಟ್ ಹಾಕಿ ಫರ್ಮೆಂಟೇಷನ್ ಮಾಡ್ತೀವಿ. ಅದರ ನಂತರ ಅದು ಏನಾಗಿ ಕನ್ವರ್ಟ್ ಆಗುತ್ತೆ, ವೈನಾಗಿ ಕನ್ವರ್ಟ್ ಆಗುತ್ತೆ. ಅದರ್ ಫಂಗೈ ಕಾಸ್ ಡಿಸೀಸ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್. ಸಮ್ ಅದರ್ ಫಂಗೈ ಏನು ಮಾಡುತ್ತಂತೆ, ಈ ಪ್ಲಾಂಟ್ಸಲ್ಲಿ ಮತ್ತು ಆ್ಯನಿಮಲ್ಸಲ್ಲಿ ಡಿಸೀಸನ್ನು ಕಾಸ್ ಮಾಡುತ್ತಂತೆ. ಫಾರ್ ಎಕ್ಸಾಂಪಲ್ ಯಾವುದಂತ ಹೇಳ್ತೀವಿ, ವೀಟ್ ರಸ್ಟ್. ವೀಟಲ್ಲಿ ರಸ್ಟ್ ಆಗುತ್ತಂತೆ. ರಸ್ಟ್ ಅಂದರೆ ಗೊತ್ತಲ್ವ ನಿಮಗೆ, ನೀವೇನಂತ ಹೇಳ್ತೀರಾ, ಈ ಕಬ್ಬಣಕ್ಕೆಲ್ಲ ಜಂಗ್ ಹಿಡಿಯತ್ತೆ ಅಂತ ಹೇಳ್ತೀರಲ್ಲ, ಅಂದರೆ ಒಂದು ರೀತಿ ಬ್ರೌನ್ ಕಲರ್ ಆಗುತ್ತೆ. ಅದೇ ರೀತಿ ಈ ವೀಟ್ ಪ್ಲ್ಯಾಂಟಲ್ಲೂ ಸ್ಮಾಲ್ ಬ್ರೌನ್ ರಸ್ಟ್ ಫಾರ್ಮೇಷನ್ ಆಗಿರುತ್ತಂತೆ. ಈ ವೀಟ್ ರಸ್ಟನ್ನು ಕಾಸ್ ಮಾಡೋದು ಫಂಗೈ ಅಂತೆ. ಯಾವುದಂತೆ ಅದು, ಫಕ್ಸಿನಿಯಾ ಅಂತೆ. ಯಾವ ಫಂಗೈ ವೀಟ್ ರಸ್ಟನ್ನು ಕಾಸ್ ಮಾಡುತ್ತೆ, ಫಕ್ಸಿನಿಯಾ ಅನ್ನುವಂಥ ಫಂಗೈ ವೀಟ್ ರಸ್ಟನ್ನು ಕಾಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್, ಎಕ್ಸೆಪ್ಟ್ ಈಸ್ಟ್ ಫಂಗೈ ಆರ್ ಫಿಲಮೆಂಟಸ್. Except the yeast, fungi are filamentous. Their body consists of long, slender, thread-like structure called hyphae. ಈಗ ಫಂಗಲ್ ಬಾಡಿಗೆ ಬಂದರೆ ನಿಮ್ಗೆ ಗೊತ್ತು, ಈಸ್ಟ್ ಮಾತ್ರ ಯೂನಿಸೆಲ್ಯುಲಾರ್ ಅಂತೆ. ಇಟ್ ಇಸ್ ಮೇಡ್ ಅಪ್ ಆಫ್ ಸಿಂಗಲ್ ಸೆಲ್. ಅದರ್ ಆಲ್ ಫಂಗೈ ಆರ್ ಫಿಲಮೆಂಟಸ್. ಫಿಲಮೆಂಟಸ್ ಅಂತಂದರೆ ಉದ್ದ ಫಿಲಮೆಂಟ್ ರಿಬ್ಬನ್ ಥರ ಇರುತ್ತೆ ಅಂತ. Their body consists of long, slender, thread-like structure called hyphae. ಫಂಗಲ್ ಬಾಡಿಗೆ ನಾವು ಏನಂತ ಕರಿತೀವಿ, ಹೈಫೆ ಅಂತ ಕರಿತೀವಿ. ಅದು ಹೇಗಿರುತ್ತೆ, ಫಿಲಮೆಂಟಸ್, ಲಾಂಗ್, ಥ್ರೆಡ್-ಲೈಕ್ ಸ್ಟ್ರಕ್ಚರ್. ದ ನೆಟ್ವರ್ಕ್ ಆಫ್ ಹೈಫೆ ಇಸ್ ನೋನ್ ಆಸ್ ಮೈಸೀಲಿಯಂ. ಈ ಹೈಫೆ ಗುಂಪಾಗಿ ನೆಟ್ವರ್ಕ್ ಫಾರ್ಮೇಷನ್ ಮಾಡಿದರೆ ಅದನ್ನು ನಾವೇನಂತ ಹೇಳ್ತೀವಿ, ಮೈಸೀಲಿಯಂ ಅಂತ ಹೇಳ್ತೀವಿ. ಹೈಫೆ are two types. Hyphae are two types. One is cenocytic hyphae. Another one is acenocytic hyphae or septate hyphae. ಪ್ರೊನೌನ್ಸ್ ಮಾಡೋದು ಹೇಗದನ, ಸೀನೋಸೈಟಿಕ್. ಹೇಗದನ್ನು ಪ್ರೊನೌನ್ಸ್ ಮಾಡ್ತೀವಿ, ಸೀನೋಸೈಟಿಕ್ ಹೈಫೆ. ಆ ಸೆಪ್ಟೇಟಿಕ್ ಮತ್ತೊಂದು ಹೆಸರು ಏನಂತೆ, ಅಸೀನೋಸೈಟಿಕ್ ಹೈಫೆ. ಸೊ 2 types ಆಫ್ ಹೈಫೆ ಇದೆ ಅಂತೆ. ಒಂದು ಯಾವುದು ಸೀನೋಸೈಟಿಕ್, ಮತ್ತೊಂದು acenocytic or septate hyphae. Cenocytic hyphae means it is a tube-like filled with multinucleated cytoplasm. ಅದು ಟ್ಯೂಬ್-ಲೈಕ್ ಅಂತೆ. ಅದರಲ್ಲಿ ಮಲ್ಟಿನ್ಯೂಕ್ಲಿಯೇಟೆಡ್ ಏನಿರತ್ತಂತೆ, ಕಂಡೀಷನ್ ಇರತ್ತಂತೆ ಸೈಟೋಪ್ಲಾಸಮಲ್ಲಿ. ಅಂದರೆ ಮಧ್ಯದಲ್ಲಿ ಸೆಪ್ಟಾ ಇರಲ್ಲ ಅಂತ, ಕಂಟಿನ್ಯೂಯಸ್ ಆಗಿ ಪ್ರೆಸೆಂಟ್ ಇರುತ್ತೆ. ಸೆಪ್ಟೇಟ್ ಅಥವಾ ಅಸಿನೋಸೈಟಿಕ್ ಅಂತಂದರೆ ದೇ ಕನ್ಸಿಸ್ಟ್ ಆಫ್ ಸೆಪ್ಟಾ ಆರ್ ಕ್ರಾಸ್ ವಾಲ್ ಇನ್ ಬಿಟ್ವೀನ್. ಅದರಲ್ಲಿ ಏನಿರತ್ತಂತೆ, ಕ್ರಾಸ್ ವಾಲ್ಸ್ ಅಥವಾ ಸೆಪ್ಟಾ ಇರತ್ತಂತೆ. ಓಕೆ, ಕ್ಲಿಯರ್ ಆಯಿತಾ ನಿಮಗೆ? ಇಲ್ಲ ಅಂತಂದರೆ ನೀವೊಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ನಿಮ್ಮ ಸ್ಕೂಲ್ ಅಂದರೆ ಸ್ವಲ್ಪ ಉದ್ದ ಇರುತ್ತೆ, ಕ್ಲಾಸ್ ರೂಮ್ಸ್ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ಸ್ಕೂಲನ್ನು ಎಕ್ಸಾಂಪಲ್ ತೊಗೊತಿರ್ತೀನಿ. ಈಗ ಹೊರಗಡೆ ವರಾಂಡ ಇರತ್ತಲ್ವಾ, ಅಲ್ಲಿ ಮಧ್ಯದಲ್ಲಿ ಯಾವುದೇ ಬ್ಯಾರಿಯರ್ಸ್ ಇರಲ್ಲ, ಫುಲ್ ಕಂಟಿನ್ಯೂಯಸ್ ಆಗಿ ಸ್ಟ್ರೇಟ್ ಆಗಿರುತ್ತೆ, ಹೌದಲ್ವಾ? 4-5 ಕ್ಲಾಸಿಗೆ ಒಂದೇ ಒಂದು ಸ್ಟ್ರೇಟ್ ವರಾಂಡ ಪ್ರೆಸೆಂಟ್ ಇರುತ್ತೆ. ಅದನ್ನು ನೀವು ಯಾವುದಂತ ಕನ್ಸಿಡರ್ ಮಾಡ್ಕೊಳ್ಬೋದು, ಸೀನೋಸೈಟಿಕ್. ಯಾಕಂದರೆ ಅಲ್ಲಿ ಕಂಟಿನ್ಯೂಯಸ್ ಟ್ಯೂಬ್ ಲೈಕ್, ಕಾಲಮ್ ಲೈಕ್ ಇರುತ್ತೆ. ಅದೇ ರೂಮ್ಸಿಗೆ ಹೋದರೆ ಮಧ್ಯದಲ್ಲಿ ಕ್ರಾಸ್ ವಾಲ್ಸ್, ಗೋಡೆ ಇದೆ. ಒಂದು ರೂಮಿಂದ ಮತ್ತೊಂದು ರೂಮಿಗೆ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಮಧ್ಯದಲ್ಲಿ ಗೋಡೆ ಇದೆ, ಹೌದಲ್ವಾ? ಅದನ್ನು ನಾವೇನಂತ ಹೇಳ್ತೀವಿ, ಅಸೀನೋಸೈಟಿಕ್. ಅರ್ಥ ಆಯ್ತಾ ನಿಮಗೆ? ಖಾಲಿ ಇರುವಂಥದ್ದು, ಟ್ಯೂಬ್ ಲೈಕ್ ಇರುವಂಥದ್ದು ಸೀನೋಸೈಟಿಕ್. ಅಸಿನೋಸೈಟಿಕ್ ಅಂತ ಅಂದರೆ ಮಧ್ಯದಲ್ಲಿ ಏನಿರುತ್ತಂತೆ, ಕ್ರಾಸ್ ವಾಲ್ಸ್ ಇರುತ್ತೆ, ಬ್ಯಾರಿಯರ್ಸ್ ಇರುತ್ತೆ ಅಂತ. ನೆಕ್ಸ್ಟ್, ಫಂಗಲ್ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಕೈಟಿನ್ ಆ್ಯಂಡ್ ಪಾಲಿಸ್ಯಾಕರೈಡ್. ಫಂಗಲ್ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಕೈಟಿನ್ ಆ್ಯಂಡ್ ಪಾಲಿಸ್ಯಾಕರೈಡ್. ಮೋಸ್ಟ್ ಆಫ್ ದಿ ಫಂಗೈ ಆರ್ ಸ್ಯಾಫ್ರೋಫೈಟ್. ಮೋಸ್ಟ್ ಆಫ್ ದಿ ಫಂಗೈ ಆರ್ ಸ್ಯಾಫ್ರೋಫೈಟ್. ಏನು ಸ್ಯಾಫ್ರೋಫೈಟ್ ಅಂದರೆ, ದೇ ಡಿಪೆಂಡ್ಸ್ ಆನ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗ್ಯಾನಿಸಮ್.
ಸ್ಯಾಪ್ರೋಫೈಟ್ಸ್ ಅಂದರೆ ಏನಂತೆ? ದೇ ಡಿಪೆಂಡ್ಸ್ ಆನ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗ್ಯಾನಿಸಮ್. ಅಲ್ಲಿ ಬ್ರ್ಯಾಕೆಟಲ್ಲಿ ಇದೆ ನೋಡಿ, ಅಬ್ಸಾರ್ಬ್ ಸಾಲ್ಯುಬಲ್ ಆರ್ಗ್ಯಾನಿಕ್ ಮ್ಯಾಟರ್ ಫ್ರಾಮ್ ಡೆಡ್ ಸಬ್ಸ್ಟೆನ್ಸಸ್. ಸಮ್ ಆರ್ ಪ್ಯಾರಸೈಟ್ಸ್. ಪ್ಯಾರಸೈಟ್ ಅಂದರೆ ಹೋಸ್ಟಿನ ಬಾಡಿ ಮೇಲೆ ಅಥವಾ ಹೋಸ್ಟಿನ ಬಾಡಿಯ ಒಳಗಡೆ ಪ್ಯಾರಸೈಟ್ ಆಗಿರತ್ತಂತೆ, ಡಿಪೆಂಡ್ ಆಗಿರುತ್ತೆ ಅದು. ಸಮ್ ಲೀವ್ಸ್ ಆ್ಯಸ್ ಅ ಸಿಂಬಯಾಂಟ್. ಸಮ್ ಲೀವ್ಸ್ ಆ್ಯಸ್ ಅ ಸಿಂಬಯಾಂಟ್. ಸಿಂಬಯೋಟಿಕ್ ಅಸೋಸಿಯೇಷನ್, ಮ್ಯೂಚುವಲ್ ಅಸೋಸಿಯೇಷನ್. ಈಗ ನಿಮ್ಮಲ್ಲಿ ಕೆಲವೊಂದು ಕಡೆ ಮ್ಯೂಚುವಲ್ ಅಸೋಸಿಯೇಷನ್ ಇರುತ್ತೆ ನೋಡಿ ಫ್ರೆಂಡ್ ಮಧ್ಯ. ಈಗ ನಾನು ಹಿಂಗೆ ಒಂದು ಏನಾದರೂ ಕೊಟ್ಟರೆ, ನೋಟ್ಸ್ ಕೊಟ್ಟರೆ ಅಂತ ಅಂದ್ಕೊಳ್ಳಿ, ನೀ ನನಗೆ ಮತ್ತೊಂದು ಚಾಪ್ಟರ್ನಿನ ನೋಟ್ಸ್ ಕೊಡಬೇಕು. ಡೀಲಿಂಗ್ ಇರುತ್ತೆ ಮ್ಯೂಚುವಲಿ, ಅಂದರೆ ಇಬ್ಬರು ಏನಾಗ್ತಿರ್ತಾರೆ, ಬೆನಿಫಿಟ್ ಆಗ್ತಿರ್ತಾರೆ. ಅಂಥ ರಿಲೇಷನಿಗೆ ನಾವೇನಂತ ಹೇಳ್ತೀವಿ? ಮ್ಯೂಚುವಲ್ ರಿಲೇಷನ್ ಅಥವಾ ಸಿಂಬಯೋಟಿಕ್ ರಿಲೇಷನ್. ಸೊ ದಿಸ್ ಫಂಗೈ ಸಮ್ಟೈಮ್ ಲೀವ್ ಆ್ಯಸ್ ಅ ಸಿಂಬಯೋಂಟ್. ಫಾರ್ ಎಕ್ಸಾಂಪಲ್ ಲಿಚನ್ಸ್ ಅಂತ ಹೇಳ್ತೀರಾ ಅಥವಾ ಲೈಕನ್ಸ್ ಅಂತ ಹೇಳ್ತೀವಿ. ಸೊ ಈ ಲೈಕನ್ಸಲ್ಲಿ ಫಂಗೈ ಆ್ಯಂಡ್ ಆಲ್ಗೆಯ ಅಸೋಸಿಯೇಷನ್ ಅಂತೆ. ಲೈಕನ್ಸ್ ಆರ್ ನಥಿಂಗ್ ಬಟ್ ಇಟ್ ಇಸ್ ಅ ಸಿಂಬಯೋಟಿಕ್ ಅಸೋಸಿಯೇಷನ್ ಬಿಟ್ವೀನ್ ಫಂಗೈ ಆ್ಯಂಡ್ ಆಲ್ಗೆ. ಆಸ್ ವಿ ಆಲ್ ನೋ, ಆಲ್ಗೆ ಅನ್ನೋದು ಫೋಟೋಸಿಂಥೆಟಿಕ್, ದೇ ಪ್ರಿಪೇರ್ ಫುಡ್. ಹೌದಾ? ಆಲ್ಗೆ ಏನು ಮಾಡುತ್ತಂತೆ? ಫುಡ್ ಪ್ರಿಪೇರ್ ಮಾಡಿಕೊಡುತ್ತಂತೆ. ಈ ಫಂಗೈ ಏನು ಮಾಡುತ್ತೆ? ವಾಟ್ರನ್ನ ಅಬ್ಸಾರ್ವ್ ಮಾಡ್ಕೊಳೋದಕ್ಕೆ, ಜೊತೆ ಕೆಲವೊಂದು ನ್ಯೂಟ್ರಿಷನನ್ನು, ಪಾಸ್ಪರನ ಅಂಥವೆಲ್ಲ ಅಬ್ಸಾರ್ವ್ ಮಾಡ್ಕೊಳೋದಕ್ಕೆ ಯಾವುದಕ್ಕೆ ಹೆಲ್ಪ್ ಮಾಡುತ್ತಂತೆ? ಆಲ್ಗೆ ಹೆಲ್ಪ್ ಮಾಡುತ್ತಂತೆ. ಅಂದರೆ ಅಬ್ಸಾರ್ವ್ ಮಾಡಿಕೊಡುತ್ತಂತೆ. ಈವನ್ ಈ ಆಲ್ಗೆಗೆ ಶೆಲ್ಟರ್ ಕೂಡ ಕೊಡುತ್ತಂತೆ. ಸೊ ಎರಡೂ ಏನಾಗಿದೆ? ಮ್ಯೂಚುವಲಿ. ಒಂದಕ್ಕೆ ಫುಡ್ ಪ್ರೊವೈಡ್ ಮಾಡ್ತು, ಮತ್ತೊಂದಕ್ಕೆ ವಾಟರ್ ಎಲ್ಲ ಅಬ್ಸಾರ್ವ್ ಮಾಡ್ಕೊಂಡು ಕೊಡ್ತು. ಅದರಿಂದ ಎರಡೂ ಏನು? ಮ್ಯೂಚುವಲಿ ಬೆನಿಫಿಟೆಡ್. ಯಾವುದಂತೇವು? ಲೈಕನ್ಸ್ ಅಂತೆ. ಈ ಲೈಕನ್ಸನ್ನು ನೆಕ್ಸ್ಟ್ ಸ್ಟಡಿ ಮಾಡ್ತೀರಾ, ಅದಕ್ಕೆ ಇನ್ ಡೀಟೇಲ್ ಆಗಿ ಹೇಳಕ್ಕೆ ಹೋಗಲ್ಲ. ನೆಕ್ಸ್ಟ್ ಮೈಕೋರೈಸಾ. ನೆಕ್ಸ್ಟ್ ಯಾವುದಂತೆ? ಮೈಕೋರೈಸಾ. ಮೈಕೋ ಮೀನ್ಸ್ ಫಂಗೈ, ಓಕೆ. ರೈಸೆ ಮೀನ್ಸ್ ರೂಟ್ ಅಂತ. ಸೊ ಮೈಕೋರೈಸಾ ಅಂದರೆ ಇಟ್ ಇಸ್ ಅ ಸಿಂಬಯೋಟಿಕ್ ಅಸೋಸಿಯೇಷನ್ ವಿತ್ ಫಂಗೈ ಆ್ಯಂಡ್ ರೂಟ್ಸ್ ಆಫ್ ದಿ ಹೈಯರ್ ಪ್ಲ್ಯಾಂಟ್ಸ್. ಫಂಗೈ ಆ್ಯಂಡ್ ರೂಟ್ಸ್ ಆಫ್ ದಿ ಹೈಯರ್ ಪ್ಲ್ಯಾಂಟ್ಸ್. ಯಾವುದ್ರ ಜೊತೆಗಂತೆ? ಫಂಗೈ ಮತ್ತು ರೂಟ್ಸ್ ಆಫ್ ದಿ ಹೈಯರ್ ಪ್ಲ್ಯಾಂಟ್ಸ್ ಜೊತೆಗೆ ಸಿಂಬಯೋಟಿಕ್ ಅಸೋಸಿಯೇಷನಲ್ಲಿದ್ದರೆ ಅವನ್ನು ಮೈಕೋರೈಸಾ ಅಂತ ಹೇಳ್ತೀವಿ. ಈಗ ಪೈನಸ್ ಕೇಳಿರ್ಬೋದು ಅಂತ ಅಂದ್ಕೊಳ್ತೀನಿ. ಈ ಪೈನಸ್ ಪ್ಲ್ಯಾಂಟ್ ಮೈಕೋರೈಸಾ ಇಲ್ಲ ಆದರೆ ತನ್ನ ಲೈಫ್ ಸೈಕಲನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ, ಅಥವಾ ಅದರ ಜನ್ರೇಷನೇ ಇರಲ್ಲ ಅಂತ ಹೇಳ್ತೀವಿ. ಯಾಕಂದರೆ ಈ ಪ್ಲ್ಯಾಂಟಿಗೆ ಡೀಪ್ ಇದರಿಂದ ವಾಟ್ರನ್ನ ಅಬ್ಸಾರ್ವ್ ಮಾಡ್ಕೊಳೋ ಕೆಲಸ ಯಾವ್ದು ಮಾಡುತ್ತಂತೆ? ಈ ಮೈಕೋರೈಸಾ ಮಾಡುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ರಿಪ್ರೊಡಕ್ಷನಿಗೆ ಹೋಗೋಕ್ಕಿಂತ ಮುಂಚೆ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದಿಸ್ ಕಿಂಗ್ಡಮ್ ಫಂಗೈ? ಏನೇನು ಕ್ಯಾರೆಕ್ಟರಿಸ್ಟಿಕ್ ಫೀಚರನ್ನು ಸ್ಟಡಿ ಮಾಡಿದ್ದೀರಾ? ಒಂದು ಸತಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಫಸ್ಟ್ ಏನಂತೆ? ದೇ ಆರ್ ದಿ ಹೆಟ್ರೋಟ್ರೋಪಿಕ್ ಆರ್ಗ್ಯಾನಿಸಮ್. ಸೆಕೆಂಡ್, ದೇ ಆರ್ ಕಾಸ್ಮೋಪಾಲಿಟನ್. ದೇ ಗ್ರೋ ಇನ್ ವಾರ್ಮ್ ಆ್ಯಂಡ್ ಹ್ಯೂಮಿಡ್ ಪ್ಲೇಸಸ್. ಸಮ್ ಎಕ್ಸಾಂಪಲ್ ಯಾವ್ಯಾವುದು ಅಂತ ನೋಡ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್, ಫಂಗೈ ಆರ್ ದಿ ಸೋರ್ಸ್ ಆಫ್ ಆ್ಯಂಟಿಬಯೋಟಿಕ್ಸ್. ಸಮ್ ಫಂಗೈ ಲೈಕ್ ಯಾವುದು? ಈಸ್ಟ್ ಆರ್ ಯೂಸ್ಡ್ ಇನ್ ಮೇಕಿಂಗ್ ಆಫ್ ಬ್ರೆಡ್ ಆ್ಯಂಡ್ ವೈನ್ ಆ್ಯಂಡ್ ಬಿಯರ್, ಓಕೆ. ಸಮ್ ಫಂಗೈ ಕಾಸಸ್ ಡಿಸೀಸ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್. ಎಕ್ಸಾಂಪಲ್ಸನ್ನು ನೀವು ನೋಡ್ಕೊಳ್ತೀರಾ ಅಂತ ನಾನು ಹೇಳ್ತಾ ಹೋಗ್ತಿದ್ದೀನಿ. ನೆಕ್ಸ್ಟ್ ಏನು ಸ್ಟಡಿ ಮಾಡಿದ್ದೀರಾ? ಎಕ್ಸೆಪ್ಟ್ ಈಸ್ಟ್, ಅದರ್ ಫಂಗೈ ಆರ್ ಫಿಲಮೆಂಟಸ್. ದೇ ಹ್ಯಾವ್ ಲಾಂಗ್ ಸ್ಲೆಂಡರ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಹೈಫೆ. ಫಂಗಲ್ ಬಾಡಿ ಏನಂತೆ? ಹೈಫೆ. ದ ನೆಟ್ವರ್ಕ್ ಆಫ್ ಹೈಫೆ is called as, or a group of hyphae is called as mycelium. Hyphae may be cenocytic without any septa and consist of multinucleate condition, or they may be septate, consist of cross wall in between. Fungal cell wall is made up of chitin and polysaccharide. Next, most of the fungi are saprophytes. Some are parasite. Some act as a symbionts. For example, lichens and mycorrhiza. ಕೆಲವೊಂದು ಕ್ವಶನ್ ಕೇಳ್ಬೋದು, ವಾಟ್ ಇಸ್ ದ ಇಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಫಂಗೈ? ಏನಿರ್ಬೋದು ಇಕನಾಮಿಕ್ ಇಂಪಾರ್ಟೆನ್ಸ್? ಇಕನಾಮಿಕ್ ಅಂದರೆ ಗೊತ್ತಾಗುತ್ತಾ? ದುಡ್ಡಿಗೋಸ್ಕರ ಫಂಗೈ ಹೇಗೆ ಯೂಸ್ ಆಗುತ್ತೆ ಅಂತ. ನಿಮ್ಮ ತಲೆಯಲ್ಲಿ ಏನಾದರೂ ಐಡಿಯಾ ಬರ್ತಿದಾನಾ? ಫಂಗೈ ಹೇಗಪ್ಪ ಫಂಗೈಯಿಂದ ದುಡ್ಡನ್ನು ಮಾಡ್ಬೋದು?
ಇಲ್ಲಿ ಮಶ್ರೂಮ್ ಇದೆ, ಗೊತ್ತಿದೆ ಅಲ್ವಾ, ಎಡಿಬಲ್. ಮಶ್ರೂಮಿಂದ ಏನು ಮಾಡ್ಬೋದು, ಮನುಷ್ಯ ತಿಂತಾನೆ, ಎಡಿಬಲ್. ಅದರಿಂದ ಎಕನಾಮಿಕ್ ಇಂಪಾರ್ಟೆನ್ಸ್ ಆಯಿತಾ. ಮಶ್ರೂಮ್ ಇಸ್ ಯೂಸ್ಡ್ ಆಸ್ ಅ ಎಡಿಬಲ್. ನೆಕ್ಸ್ಟ್ ಯಾವುದಂತೆ, ಈಸ್ಟ್ ಈಸ್ ಯೂಸ್ಡ್ ಇನ್ ದಿ ಪ್ರಿಪ್ರೇಷನ್ ಆಫ್ ಬ್ರೆಡ್ ಆ್ಯಂಡ್ ವೈನ್. ಆಲ್ಕೋಹಾಲ್ ಪ್ರಿಪ್ರೇಷನಿಗೆ, ಬ್ರೆಡ್ ಪ್ರಿಪ್ರೇಷನಿಗೆ ಈಸ್ಟನ್ನು ಯೂಸ್ ಮಾಡ್ತೀವಂತೆ. ನೆಕ್ಸ್ಟ್ ಪೆನ್ಸಿಲಿಯಮ್, ಏನು ಮಾಡುತ್ತೀವಂತೆ ಅದನ್ನು, ಆ್ಯಂಟಿಬಯೋಟಿಕ್ ಪ್ರಿಪ್ರೇಷನಲ್ಲಿ. ಸಮ್ ಫಂಗೈಸ್ ಆರ್ ದಿ ಸೋರ್ಸ್ ಆಫ್ ಆ್ಯಂಟಿಬಯೋಟಿಕ್ಸ್. ದಿಸ್ ತ್ರೀ ಆರ್ ದಿ ಇಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ದಿ ಫಂಗೈ. ಇವೇನಂತೆ, ಇಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ದಿ ಫಂಗೈ. ವಿಚ್ ಆರ್ ದಿ ಇಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ದಿ ಫಂಗೈ? Fungi used as a food. Example, mushroom. Next, yeast is used in the preparation of bread and wine or alcohol beer. Next, some fungi are the source of antibiotics. Example, penicillium. ನೆನ್ಪಿಟ್ಕೊಳ್ತೀರಾ ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಇಸ್ ರಿಪ್ರೊಡಕ್ಷನ್ ಇನ್ ಫಂಗೈ. Fungal reproduction is classified into mainly three categories: vegetative propagation, asexual reproduction, and sexual reproduction. Actually, this vegetative propagation is nothing but it's a type of asexual reproduction only. But here they have divided into three categories, considering this asexual reproduction is strictly restricted to reproduction by formation of asexual spores. Therefore, they separated this vegetative propagation from asexual reproduction. So, which are the three categories or three types of reproduction occurs in fungi? Vegetative propagation, asexual reproduction, and sexual reproduction. Vegetative propagation may be by fragmentation or fission or budding, and asexual reproduction by formation of asexual spores like Conidia, sporangiospores, zoospores, etc. And sexual reproduction by formation of sexual spores like oospores, ascospores, basidiospores, etc. First is vegetative propagation. It is by means of fragmentation, fission, or budding. What is fragmentation? ಕೇಳಿದ್ದೀರಾ fragmentation? ಏನಾಗುತ್ತಂತೆ ಈ ಫ್ರಾಗ್ಮೆಂಟೇಷನಲ್ಲಿ, ದ ಪ್ಯಾರೆಂಟಲ್ ಬಾಡೀಸ್ ಡಿವೈಡೆಡ್ ಇಂಟು ಸ್ಮಾಲ್ ಪೀಸಸ್ ಆರ್ ಫ್ರಾಗ್ಮೆಂಟ್ಸ್. ದಿಸ್ ಫ್ರಾಗ್ಮೆಂಟ್ಸ್ ಡೆವಲಪ್ ಇಂಟು ಐಡೆಂಟಿಕಲ್ ಇಂಡಿವಿಜುವಲ್ ಕಂಪೇರ್ ಟು ದರ್ ಪ್ಯಾರೆಂಟ್ಸ್. ಏನಾಗುತ್ತಂತೆ ಇಲ್ಲಿ ಫ್ರಾಗ್ಮೆಂಟೇಷನಲ್ಲಿ, ದ ಪ್ಯಾರೆಂಟಲ್ ಬಾಡಿ ಏನಿದೆ ಅಲ್ವಾ, ಆಕ್ಸಿಡೆಂಟ್ಲಿ ಅಥವಾ ಏನಾದರೂ ಆ ಪ್ರೆಷರಿಂದ ಅವು ಏನಾಗುತ್ತಂತೆ, ಬ್ರೇಕ್ ಆಗುತ್ತಂತೆ, ಸ್ಮಾಲ್ ಪೀಸಸ್ ಕಾಲ್ಡ್ ಫ್ರಾಗ್ಮೆಂಟ್ಸ್. ಈ ಈಚ್ ಫ್ರಾಗ್ಮೆಂಟಿಗೆ ಏನು ಕೆಪಾಸಿಟಿ ಇರುತ್ತಂತೆ, ಐಡೆಂಟಿಕಲ್ ಪ್ಯಾರೆಂಟಲ್ಗೆ ಐಡೆಂಟಿಕಲ್ ಆಗಿ ಇಂಡಿಪೆಂಡೆಂಟ್ ಇಂಡಿವಿಜುವಲ್ ಆಗಿ ಕನ್ವರ್ಟ್ ಆಗುವಂಥ ಎಬಿಲಿಟಿ ಇರುತ್ತಂತೆ. ಅವನ್ನ ನಾವೇನಂತ ಹೇಳ್ತೀವಿ, ಫ್ರಾಗ್ಮೆಂಟೇಷನ್. ಬಡಿಂಗ್. ವಾಟ್ ಇಸ್ ಬಡಿಂಗ್? ಬಡಿಂಗ್ ಅಂದರೆ ಏನಂತೆ, ಈ ಈಸ್ಟಲ್ಲಿ ಬಡಿಂಗನ್ನು ಅಬ್ಸರ್ವ್ ಮಾಡ್ಬೋದು. ಈ ಫ್ರಾಗ್ಮೆಂಟೇಷನ್ ಏನಿದೆ ಅಲ್ವಾ, ಫಿಲಮೆಂಟಸ್ ಫಂಗೈ ಅಂತ ಹೇಳ್ತೀವಲ್ವಾ, ಅದರಲ್ಲಿ ನಾವು ಯಾವುದನ್ನು ಅಬ್ಸರ್ವ್ ಮಾಡ್ಬೋದು, ಫ್ರಾಗ್ಮೆಂಟೇಷನನ್ನು ಅಬ್ಸರ್ವ್ ಮಾಡ್ಬೋದು. ಬಡ್ಡಿಂಗ್ ಮತ್ತು ಫಿಷನನ್ನು ಈಸ್ಟಲ್ಲಿ ಅಬ್ಸರ್ವ್ ಮಾಡ್ಬೋದು. ಈಗ ಬಡ್ಡಿಂಗ್ ಹೇಳ್ತಿದ್ನಲ್ವಾ, ಬಡ್ಡಿಂಗ್ ಅಂದರೆ ಏನಂತೆ, ಇಟ್ ಇಸ್ ಅ ಟೈಪ್ ಆಫ್ ವೆಜಿಟೇಟಿವ್ ಪ್ರೊಪಗೇಷನ್ ಆರ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ವಿಚ್ ಅ ಸ್ಮಾಲ್ outgrowth develops from the parental body. Small outgrowth develops from the parental body. And at maturity it detached from the parental body and develops into new individual. ಏನಾಗುತ್ತಂತೆ ಇಲ್ಲಿ, ಪ್ಯಾರೆಂಟಲ್ ಬಾಡಿಯಿಂದ ಸ್ಮಾಲ್ ಒಂದು ಔಟ್ಗ್ರೋತ್ ಡೆವಲಪ್ ಆಗುತ್ತಂತೆ, ಗಂಟು ಥರ ಒಂದು ಔಟ್ಗ್ರೋತ್ ಡೆವಲಪ್ ಆಗುತ್ತಂತೆ. ಮೆಚುರಿಟಿ ಟೈಮಲ್ಲಿ ಆ ಗ್ರೋತ್ ಏನಾಗುತ್ತಂತೆ, ಪ್ಯಾರೆಂಟಲ್ ಸೆಲ್ಲಿಂದ ಸಪ್ರೇಟ್ ಆಗಿ ಹೊಸ ಇಂಡಿವಿಜುವಲ್ ಆಗಿ ಕನ್ವರ್ಟ್ ಆಗುತ್ತಂತೆ. ಇಲ್ಲಿ ಡಯಾಗ್ರಾಮಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಫಿಷನ್ ಇನ್ ಈಸ್ಟ್. ಫಿಷನ್ ಇದು ಫ್ಯೂಷನ್ ಅಲ್ಲ. ಫಿಷನ್ ಅಂದರೆ ಏನು, ಸಪ್ರೇಷನ್, ಬ್ರೇಕಿಂಗ್. ಓಕೆ, ಈ ಫಿಷನಲ್ಲಿ ಏನಾಗುತ್ತಂತೆ, ಪ್ಯಾರೆಂಟಲ್ ಬಾಡಿ ಡಿವೈಡ್ಸ್ ಇಂಟು ಟೂ ಆರ್ ಮೋರ್ ಐಡೆಂಟಿಕಲ್ ಡಾಟರ್ ಸೆಲ್ಸ್.
ಪ್ಯಾರೆಂಟಲ್ ಬಾಡಿ ಏನಾಗುತ್ತಂತೆ ಡಿವೈಡ್ ಆಗಿ 2 ಅಥವಾ ಮೆನಿ ಏನಾಗುತ್ತಂತೆ ಐಡೆಂಟಿಕಲ್ ಸೆಲ್ಸಾಗಿ ಕನ್ವರ್ಟ್ ಆಗುತ್ತಂತೆ. ಅರ್ಥ ಆಯ್ತಾ? ಬಟ್ ಇಲ್ಲಿ ಈಸ್ಟಲ್ಲಿ ಬೈನರಿ ಫಿಷನ್ ಆಗುತ್ತೆ, ಮಲ್ಟಿಪಲ್ ಅಲ್ಲ. ಅಂದರೆ ಪ್ಯಾರೆಂಟಲ್ ಬಾಡಿ ಡಿವೈಡ್ ಆಗಿ ಓನ್ಲಿ 2 ಏನಾಗುತ್ತೆ ಐಡೆಂಟಿಕಲ್ ಇಂಡಿವಿಜುವಲ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಡಯಾಗ್ರಾಮ್ಸಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಫ್ರಾಗ್ಮೆಂಟೇಷನ್, ಫಿಷನ್ ಮತ್ತು ಬಡಿಂಗ್. ಯಾರ ಬಾಡಿ ಫಿಲಮೆಂಟಸ್ ಇರುತ್ತೆ ಅದರಲ್ಲಿ ಫ್ರಾಗ್ಮೆಂಟೇಷನ್ ಆಗುತ್ತೆ, ಈಸ್ಟಲ್ಲಿ ಫಿಷನ್ ಮತ್ತು ಬಡಿಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಅ ಸೆಕ್ಷುವಲ್ ರಿಪ್ರೊಡಕ್ಷನ್. It is by the process of conidium or sporangiosperms and zoospores. ಫಸ್ಟ್ ಅವರೀಗ ಪೆನ್ಸಿಲಿಯಂ ಕೊಟ್ಟಿದ್ದಾರೆ. ಈ ಪೆನ್ಸಿಲಿಯಮಲ್ಲಿ ಏನಂತೆ ಕಾನಿಡಿಯಾ ಫಾರ್ಮೇಷನ್ ಆಗುತ್ತೆ. ಓಕೆ, ಕಾನಿಡಿಯಾ ಅನ್ನೋದೇನಂತೆ ಅಸೆಕ್ಷುವಲ್ ಸ್ಪೋರ್ ಅಂತೆ. ಅದು ಅರ್ಥ ಆಗುತ್ತಾ? ಕಾನಿಡಿಯಾ ಅನ್ನೋದು ಅಸೆಕ್ಷುವಲ್ ಸ್ಪೋರ್ಸ್. ನೆಕ್ಸ್ಟ್ ಸ್ಪೊರಾಂಜಿಯೋಸ್ಪೋರ್ಸ್. ನೆಕ್ಸ್ಟ್ ಯಾವುದಂತೆ ಜೂಸ್ಪೋರ್ಸ್ ಅಂತೆ. ಇವೆಲ್ಲ ಏನಂತೆ ಅಸೆಕ್ಷುವಲಿ ರಿಪ್ರೊಡ್ಯೂಸ್ ಆಗುವಂಥ ಸ್ಪೋರ್ಸ್. ಅರ್ಥ ಆಯ್ತಾ? ಈ ಜೂಸ್ಪೋರ್ ಏನಿದೆ ಅಲ್ವಾ, ಮತ್ತು ಯಾವುದಂತ ಹೇಳ್ತೀವಿ ಈ ಸ್ಪೊರಾಂಜಿಯೋಸ್ಪೋರ್, ಅವು ಏನಂತೆ ಎಂಡೋಜೀನಸ್ ಅಂದರೆ ಇನ್ಸೈಡಲ್ಲಿ ಆಗುತ್ತಂತೆ. ಬಟ್ ಈ ಕಾನಿಡಿಯಾ ಏನಿದೆ ಅಲ್ವಾ ಎಕ್ಸೋಜೀನಸ್ ಅಂತೆ, ಔಟ್ಸೈಡ್ ಆಗುತ್ತಂತೆ. ಮತ್ತು ಈ ಜೂಸ್ಪೋರ್ಸ್ ಏನಿದೆ ಅಲ್ವಾ ಮೊಟೈಲ್ ಇನ್ ನೇಚರ್, ಅವು ಏನನ್ನು ತೋರಿಸುತ್ತಂತೆ ಮೂಮೆಂಟನ್ನು ತೋರಿಸುತ್ತಂತೆ, ಮೊಟಿಲಿಟಿ ಇರುತ್ತಂತೆ. ಅರ್ಥ ಆಗುತ್ತಾ? ಓಕೆ, ನೆಕ್ಸ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಬೈ ಫಾರ್ಮೇಷನ್ ಆಫ್ ಸೆಕ್ಷುವಲ್ ಸ್ಪೋರ್ಸ್ ಲೈಕ್ oospores, ascospores, basidiospores, etc. They are produced in a distinct structure called fruiting body. ಈ ಸ್ಪೋರ್ಸ್ ಎಲ್ಲ ಎಲ್ಲಿ ಪ್ರೊಡ್ಯೂಸ್ ಆಗುತ್ತಂತೆ ಸ್ಪೆಷಲೈಸ್ ಸ್ಟ್ರಕ್ಚರ್ ಕಾಲ್ಡ್ ಫ್ರುಟ್ಟಿಂಗ್ ಬಾಡಿ ಎಲ್ಲ ಆಗುತ್ತಂತೆ. ಆಯಿತಾ? ಓಕೆ, ಇದು ಯಾವುದಕ್ಕಂತೆ ಇಲ್ಲಿ ಡಯಾಗ್ರಾಮಲ್ಲಿ ನೋಡಿ ನೀವು ಏನೇನು ಅಬ್ಸರ್ವ್ ಮಾಡ್ಬೋದು ಸ್ಪೋರ್ಸನ್ನು. ಫಸ್ಟಲ್ಲಿ ಯಾವುದನ್ನು ಕೊಟ್ಟಿದ್ದಾರೆ ಫಂಗೈ ಕೊಟ್ಟಿದ್ದಾರೆ, ಹೌದಲ್ವಾ? ಈ ಫಂಗೈ ಏನು ಬೆಸಿಡಿಯೋಸ್ಪೋರ್ಸನ್ನು ಫಾರ್ಮೇಷನ್ ಮಾಡುತ್ತೆ, ಹೌದಾ? ನೆಕ್ಸ್ಟ್ ಇಲ್ಲಿ ಆಸ್ಕೋಸ್ಪೋರಿಗೆ ನೀವು ನೋಡ್ಬೋದು, ಆಸ್ಕಸ್ ಸ್ಟ್ರಕ್ಚರನ್ನು ನೋಡ್ಬೋದು. ಅದರಲ್ಲಿ ಏನಾಗುತ್ತೆ ಆಸ್ಕೋಸ್ಪೋರ್ಸ್ ಅಂದರೆ ಆಸ್ಕೋಕಾರ್ಪಲ್ಲಿ ಆಸ್ಕೋಸ್ಪೋರ್ಸ್ ಆಗುತ್ತೆ, ಬೆಸಿಡಿಯೋಕಾರ್ಪಲ್ಲಿ ಬೆಸಿಡಿಯೋಸ್ಪೋರ್ ಫಾರ್ಮೇಷನ್ ಆಗುತ್ತೆ, ಆಸ್ಕೋಕಾರ್ಪಲ್ಲಿ ಆಸ್ಕೋಸ್ಪೋರ್ಸ್ ಫಾರ್ಮೇಷನ್ ಆಗುತ್ತೆ. ಅರ್ಥ ಆಗ್ತದೆ ಅಂತ ಅಂದ್ಕೊಳ್ತೀನಿ ನಾನು ನಿಮಗೆ. ನೆಕ್ಸ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ 3 ಡಿಫ್ರೆಂಟ್ ಸ್ಟೆಪ್ಸ್ ಇದೆ ಅಂತೆ. ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಫ್ ಫಂಗೈ ಇನ್ಕ್ಲೂಡ್ 3 ಡಿಫ್ರೆಂಟ್ ಸ್ಟೆಪ್ಸ್ ವಿಚ್ ಆರ್ ದೇ ಪ್ಲಾಸ್ಮೋಗ್ಯಾಮಿ, ಕ್ಯಾರಿಯೋಗ್ಯಾಮಿ ಆ್ಯಂಡ್ ಮಿಯೋಸಿಸ್. This question is most important question for 3 marks. What are the steps involved in sexual reproduction of fungi? Plasmogamy, karyogamy and meiosis. Plasmogamy. Plasmo, protoplasm. Gamy, gamous means fusion. So plasmogamy means fusion of protoplasm. Fusion of protoplasm. Okay. Next, karyogamy. Karyon means nucleus. Gamy means fusion. Here fusion of 2 nuclei. Next is meiosis, in which zygote result into diploid spores. ಏನಾಗುತ್ತಂತೆ ಫಸ್ಟ್ ಪ್ಲಾಸ್ಮೋಗ್ಯಾಮಿ, ಇಲ್ಲೇನಂತೆ 2 ಮೊಟೈಲ್ ಆರ್ ನಾನ್ ಮೊಟೈಲ್ ಗ್ಯಾಮೆಟ್ಸಿನ ಪ್ರೋಟೋಪ್ಲಾಸಮ್ ಫ್ಯೂಸ್ ಆಗುತ್ತಂತೆ. ಮೊಟೈಲ್ ಅಂದರೆ ಮೂಮೆಂಟನ್ನು ತೋರಿಸೋವಂಥದ್ದು, ನಾನ್ ಮೊಟೈಲ್ ಅಂದರೆ ಅದರಲ್ಲಿ ಮೂಮೆಂಟ್ ತೋರಿಸದೇ ಇರುವಂಥದ್ದು. ಗ್ಯಾಮೆಟ್ಸಲ್ಲಿ ಏನಾಗುತ್ತಂತೆ ಪ್ರೋಟೋಪ್ಲಾಸಮ್ ಫ್ಯೂಸ್ ಆಗುತ್ತಂತೆ. ನೆಕ್ಸ್ಟ್ ಏನಾಗುತ್ತಂತೆ ಅದರ ನ್ಯೂಕ್ಲಿಯಸ್ ಫ್ಯೂಸ್ ಆಗುತ್ತಂತೆ, ಅದನ್ನು ಕ್ಯಾರಿಯೋಗ್ಯಾಮಿ. ಈಗ 2 ಮೇಲ್ ಗ್ಯಾಮೆಟ್ ಮತ್ತು ಫೀಮೇಲ್ ಗ್ಯಾಮೆಟ್ ಅಥವಾ 2 ಗ್ಯಾಮೆಟ್ ಫ್ಯೂಸ್ ಆಗಿದ ತಕ್ಷಣ ನಾವು ಅದನ್ನು ಏನಂತ ಹೇಳ್ತೀವಿ ಝೈಗೋಟ್ ಅಂತ ಕರಿತೀವಿ. ಫ್ಯೂಷನ್ ಆಫ್ 2 ಗ್ಯಾಮೆಟ್ ಏನಂತೆ ಅದು ಝೈಗೋಟ್. ಅದು ಆ ಝೈಗೋಟ್ ಏನು ಅಂಡರ್ಗೋ ಮಿಯೋಸಿಸ್ ಆ್ಯಂಡ್ ರಿಸಲ್ಟ್ ಇನ್ ಟು ಹ್ಯಾಪ್ಲಾಯ್ಡ್ ಸ್ಪೋರ್ಸ್. ಅವು ಮಿಯೋಟಿಕಲಿ ಡಿವೈಡ್ ಆಗಿ ಹ್ಯಾಪ್ಲಾಯ್ಡ್ ಸ್ಪೋರ್ಸನ್ನು ಫಾರ್ಮೇಷನ್ ಮಾಡುತ್ತಂತೆ. ಸಮ್ಟೈಮ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಟು ಹ್ಯಾಪ್ಲಾಯ್ಡ್ ಹೈಫೆ ಕಮ್ ಟುಗೆದರ್ ಆ್ಯಂಡ್ ಫ್ಯೂಸ್ಡ್. ಏನಾಗುತ್ತಂತೆ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್ ಅಷ್ಟೇ ಅಲ್ಲ, ಈವನ್ ಏನಾಗುತ್ತಂತೆ ಇಲ್ಲಿ ಹ್ಯಾಪ್ಲಾಯ್ಡ್ ಹೈಫೆ ಕೂಡ ಟುಗೆದರ್ ಬಂದು ಫ್ಯೂಸ್ ಆಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನು ತೋರಿಸುತ್ತಂತೆ.
In some fungi, fusion of two haploid cell immediately result into diploid cell. ಕೆಲವೊಂದರಲ್ಲಿ ಏನಾಗುತ್ತಂತೆ, ಎರಡು ಹ್ಯಾಪ್ಲಾಯ್ಡ್ ಸೆಲ್ ಫ್ಯೂಸ್ ಆಗಿ ಇಮ್ಮಿಡಿಯೇಟ್ಲಿ ಅದೇನಾಗುತ್ತಂತೆ ಡಿಪ್ಲಾಯ್ಡ್ ಸೆಲ್ ಆಗಿ ಕನ್ವರ್ಟ್ ಆಗುತ್ತಂತೆ. ಹ್ಯಾಪ್ಲಾಯ್ಡ್ ಡಿಪ್ಲಾಯ್ಡ್ ಐಡಿಯಾ ಇದೆನಾ ಏನು ಅಂತ? ಹ್ಯಾಪ್ಲಾಯ್ಡ್ ಅಂದರೆ ಜೀನೋಮಲ್ಲಿ ಟೋಟಲ್ ಜೀನ್ ಕಂಟೆಂಟಲ್ಲಿ ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್ ಇದ್ದರೆ ನಾವು ಅದನ್ನು ಹ್ಯಾಪ್ಲಾಯ್ಡ್ ಅಂತ ಹೇಳ್ತೀವಿ. 2 ಸೆಟ್ಸ್ ಇದ್ದರೆ ಅದನ್ನು ಡಿಪ್ಲಾಯ್ಡ್ ಅಂತ ಹೇಳ್ತೀವಿ. ಸೊ ಎರಡು ಹ್ಯಾಪ್ಲಾಯ್ಡ್ ಸೆಲ್ಸ್ ಫ್ಯೂಸ್ ಆಗಿ ಇಮ್ಮಿಡಿಯೇಟ್ಲಿ ಅವು ಏನಾಗುತ್ತಂತೆ ಡಿಪ್ಲಾಯ್ಡ್ ಸೆಲ್ ಆಗಿ ಕನ್ವರ್ಟ್ ಆಗುತ್ತಂತೆ. ಇನ್ ಆಸ್ಕೋಮೈಸಿಟಿಸ್ ಆ್ಯಂಡ್ ಬೆಸಿಡಿಯೋಮೈಸಿಟಿಸ್, ಆಸ್ಕೋಮೈಸಿಟಿಸ್ ಮತ್ತು ಬೆಸಿಡಿಯೋಮೈಸಿಟಿಸ್ ಅಲ್ಲಂತೆ ಅ ಡೈಕ್ಯಾರಿಯೋಟಿಕ್ ಸ್ಟೇಜ್ ಆರ್ ಡೈಕ್ಯಾರಿಯೋಫೇಸ್. ಏನಪ್ಪ ಡೈಕ್ಯಾರಿಯೋಟಿಕ್ ಆರ್ ಡೈಕ್ಯಾರಿಯೋಫೇಸ್ ನೋಡೋಣ ಏನು ಅಂತ. ಸಚ್ ಕಂಡೀಷನ್ ಇಸ್ ಕಾಲ್ಡ್ ಆಸ್ ಡೈಕ್ಯಾರಿಯಾನ್ ಅಂತ ಹೇಳ್ತೀವಿ. ಡೈ ಮೀನ್ಸ್ 2, ಕ್ಯಾರಿಯಾನ್ ಅಂದರೆ ನ್ಯೂಕ್ಲಿಯಸ್. ಅಂದರೆ ಡೈಕೋಕ್ಯಾರಿಯೋಟಿಕ್ ಸ್ಟೇಜ್ ಆರ್ ಡೈಕೋಕ್ಯಾರಿಯೋಫೇಸ್ ಅಂದರೆ ಏನಂತೆ, ಅಲ್ಲಿ ಎರಡು ನ್ಯೂಕ್ಲಿಯಸ್ ಒಂದೇ ಸೆಲ್ಲಲ್ಲಿ ಪ್ರೆಸೆಂಟ್ ಇರುತ್ತಂತೆ. ಅರ್ಥ ಆಗ್ತಿದೆನಾ? ಎರಡು ನ್ಯೂಕ್ಲಿಯಸ್ ಅಂದರೆ ನ್ಯೂಕ್ಲಿಯಸ್ ಫ್ಯೂಸ್ ಆಗೋಕ್ಕಿಂತ ಮುಂಚೆ ಎರಡು ನ್ಯೂಕ್ಲಿಯಸ್ ಒಂದೇ ಸೆಲ್ಲಲ್ಲಿ ಇರುತ್ತಲ್ವ, ಆ ಸ್ಟೇಜಿಗೆ ನಾವೇನಂತ ಹೇಳ್ತೀವಿ, ಡೈಕೋಕ್ಯಾರಿಯಾನ್ ಅಂತ ಹೇಳ್ತೀವಿ. ಲೇಟರ್ ಪ್ಯಾರೆಂಟಲ್ ನ್ಯೂಕ್ಲಿಯೈ ಫ್ಯೂಸ್ಡ್ ಆ್ಯಂಡ್ ದಿ ಸೆಲ್ ಬಿಕಮ್ ಡಿಪ್ಲಾಯ್ಡ್. ಆಮೇಲೆ ಅವು ಏನಾಗುತ್ತಂತೆ ಫ್ಯೂಸ್ ಆಗಿ ಡಿಪ್ಲಾಯ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಇದು ಯಾವುದರಲ್ಲಿ? ಆಸ್ಕೋಮೈಸಿಟಿಸಲ್ಲಿ ಮತ್ತು ಬೆಸಿಡಿಯೋಮೈಸಿಟಿಸಲ್ಲಿ. ಫಂಗೈ ಫಾರ್ಮ್ಸ್ ಫ್ರೂಟಿಂಗ್ ಬಾಡಿ ಇನ್ ವಿಚ್ ರಿಡಕ್ಷನಲ್ ಡಿವಿಷನ್ ಆಕರ್ಸ್ ಲೀಡಿಂಗ್ ಟು ಫಾರ್ಮೇಷನ್ ಆಫ್ ಹ್ಯಾಪ್ಲಾಯ್ಡ್ ಸ್ಪೋರ್ಸ್. ಈ ಫಂಗೈ ಏನು ಮಾಡುತ್ತಂತೆ, ಫ್ರೂಟಿಂಗ್ ಬಾಡಿಯನ್ನು ಪ್ರೊಡ್ಯೂಸ್ ಮಾಡುತ್ತಂತೆ. ಯಾವುದನ್ನು ಪ್ರೊಡ್ಯೂಸ್ ಮಾಡುತ್ತೆ? ಫ್ರೂಟಿಂಗ್ ಬಾಡಿ. ಈ ಫ್ರೂಟಿಂಗ್ ಬಾಡಿಯಲ್ಲಿ ಯಾವ ಡಿವಿಷನ್? ರಿಡಕ್ಷನಲ್ ಡಿವಿಷನ್ ಅಂದರೆ ನಥಿಂಗ್ ಬಟ್ ಮಿಯೋಸಿಸ್ ಆಗಿ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಫಾರ್ಮೇಷನ್ ಆಗುತ್ತಂತೆ. ಅರ್ಥ ಆಗುತ್ತಾ? ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಫಾರ್ಮೇಷನ್ ಆಗುತ್ತಂತೆ. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಫಂಗೈ. ಇಲ್ಲಿ ತನಕ ಏನನ್ನು ಡಿಸ್ಕಸ್ ಮಾಡಿದ್ವಿ ನಾವು? ರಿಪ್ರೊಡಕ್ಷನ್ ಇನ್ ಫಂಗೈ ಡಿಸ್ಕಸ್ ಮಾಡಿದ್ವಿ. ಈಗ ನೆಕ್ಸ್ಟ್ ಯಾವುದು? ಕ್ಲಾಸಿಫಿಕೇಶನ್. ಏನೇನು ರಿಪ್ರೊಡಕ್ಷನಲ್ಲಿ ನಾವು ಇದು ಮಾಡಿದ್ದು? ರಿಪ್ರೊಡಕ್ಷನಲ್ಲಿ 3 ಡಿಫ್ರೆಂಟ್ ಟೈಪ್ಸ್: ವೆಜಿಟೇಟಿವ್, ಅಸೆಕ್ಷುವಲ್, ಸೆಕ್ಷುವಲ್. ವೆಜಿಟೇಟಿವ್ ರಿಪ್ರೊಡಕ್ಷನ್ ಹೇಗಾಗುತ್ತಂತೆ? ಬೈ ಫ್ರಾಗ್ಮೆಂಟೇಷನ್ ಆಗ್ಬೋದು, ಫಿಷನ್ ಆಗ್ಬೋದು, ಅಥವಾ ಬಡಿಂಗ್ ಆಗ್ಬೋದು. ಅಸೆಕ್ಷುವಲ್ ರಿಪ್ರೊಡಕ್ಷನ್ ಹೇಗಾಗುತ್ತಂತೆ? ಕಾನಿಡಿಯಾದಿಂದ ಆಗ್ಬೋದು, ಸ್ಪೊರೆಂಜಿಯೋಸ್ಪೋರ್ಸಿಂದ ಆಗ್ಬೋದು, ಅಥವಾ ಜೂಸ್ಪೋರ್ಸಿಂದ ಆಗ್ಬೋದು. ಸೆಕ್ಷುವಲ್ ರಿಪ್ರೊಡಕ್ಷನ್ ಹೇಗಾಗುತ್ತಂತೆ? ಓಸ್ಪೋರ್ ಫಾರ್ಮೇಷನ್ ಆಗೋದ್ರಿಂದ, ಆಸ್ಕೋಸ್ಪೋರ್ ಫಾರ್ಮೇಷನ್ ಆಗೋದ್ರಿಂದ, ಅಥವಾ ಬೆಸಿಡಿಯೋಸ್ಪೋರ್ ಫಾರ್ಮೇಷನ್ ಆಗೋದ್ರಿಂದ ಆಗ್ಬೋದು. ಈ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ 3 ಸ್ಟೇಜಸ್ ಇದೆ ಅಂತೆ. ಯಾವ್ಯಾವುದದು? ಪ್ಲಾಸ್ಮೋಗ್ಯಾಮಿ, ಕ್ಯಾರಿಯೋಗ್ಯಾಮಿ ಮತ್ತು ಮಿಯೋಸಿಸ್. ಪ್ಲಾಸ್ಮೋಗ್ಯಾಮಿಯಲ್ಲಿ ಪ್ರೋಟೋಪ್ಲಾಸಮ್ ಫ್ಯೂಸ್ ಆಗುತ್ತೆ. ಕ್ಯಾರಿಯೋಗ್ಯಾಮಿಯಲ್ಲಿ ಏನಾಗುತ್ತೆ? ನ್ಯೂಕ್ಲಿಯಸ್ ಫ್ಯೂಸ್ ಆಗುತ್ತೆ. ಅದೇ ಮಿಯೋಸಿಸ್ ಯಾವುದಕ್ಕಾಗುತ್ತೆ? ಝೈಗೋಟ್, ಡಿಪ್ಲಾಯ್ಡ್ ಝೈಗೋಟ್ ಮಿಯೋಸಿಸ್ ಆಗಿ ಹ್ಯಾಪ್ಲಾಯ್ಡ್ ಸ್ಪೋರ್ಡನ್ನು ಫಾರ್ಮೇಷನ್ ಮಾಡುತ್ತೆ. ಕೆಲವೊಂದು ಸತಿ ಹ್ಯಾಪ್ಲಾಯ್ಡ್ ಹೈಫೈ ಕೂಡ ಏನಾಗುತ್ತಂತೆ? ಫ್ಯೂಸ್ ಆಗುತ್ತಂತೆ. ಆಸ್ಕೋಮೈಸಿಟಿಸಲ್ಲಿ ಮತ್ತು ಬೆಸಿಡಿಯೋಮೈಸಿಟಿಸಲ್ಲಿ ಡೈಕೋಕ್ಯಾರಿಯಾನ್ ಸ್ಟೇಜ್ ಇರುತ್ತಂತೆ. 2 ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್ ಒಂದೇ ಸೆಲ್ಲಲ್ಲಿ ಪ್ರೆಸೆಂಟ್ ಇರುವಂಥದ್ದು. ಲೇಟರ್ ಅವು ಫ್ಯೂಸ್ ಆಗಿ ಆಮೇಲೆ ಏನಾಗುತ್ತಂತೆ? ಡಿಪ್ಲಾಯ್ಡ್ ಸೆಲ್ಲಾಗಿ ಕನ್ವರ್ಟ್ ಆಗುತ್ತಂತೆ. ನೆನಪಿಗೆ ಬಂತ ಏನಾದ್ರೂ ಈಗ ಸ್ಟಡಿ ಮಾಡಿರೋದು? ಇವೆಲ್ಲ ಯಾವುದಕ್ಕಂತ? ಇದು ರಿಪ್ರೊಡಕ್ಷನ್ ಆಫ್ ಫಂಗೈ. ಈಗ ಯಾವುದನ್ನು ಸ್ಟಡಿ ಮಾಡೋಣ? ಕ್ಲಾಸಿಫಿಕೇಶನ್ ಆಫ್ ದಿ ಫಂಗೈ. ಸೊ ಕಮಿಂಗ್ ಟು ಕ್ಲಾಸಿಫಿಕೇಶನ್, based on the morphology of the mycelium, mode of spore formation and fruiting body, fungi are classified as follows. ಯಾವ್ಯಾವ ಬೇಸಿಸಲ್ಲಿ ಫಂಗೈಯನ್ನು ಕ್ಲಾಸಿಫಿಕೇಶನ್ ಮಾಡಿದ್ದೀವಂತೆ ನಾವು? ಮಾರ್ಫಾಲಜಿ ಅಂದರೆ ಎಕ್ಸ್ಟರ್ನಲ್ ಫೀಚರ್ ಆಫ್ ದಿ ಮೈಸೀಲಿಯಂ. ನೆಕ್ಸ್ಟ್ ಯಾವ ರೀತಿ ಸ್ಪೋರನ್ ಫಾರ್ಮೇಷನ್ ಮಾಡುತ್ತೆ. ನೆಕ್ಸ್ಟ್ ಫ್ರೂಟಿಂಗ್ ಬಾಡಿ ಅದರಿಂದ ಯಾವ ರೀತಿ ಇರುತ್ತೆ. Okay, fungi are classified into 4 classes. Which are the classes? Phycomycetes, Ascomycetes, Basidiomycetes and Deuteromycetes. ಯಾವ್ಯಾವುದಂತೆ? Phycomycetes, Ascomycetes,
Basidiomycetes and Deuteromycetes. First, Phycomycetes. These are called lower fungi. These Phycomycetes are called lower fungi. They occur in aquatic habitats. They occur in aquatic habitat ಅಂದರೆ ವಾಟರ್ ಬಾಡೀಸಲ್ಲಿ ಇರುತ್ತಂತೆ. And on decaying woods in the moist and damp places. ಎಲ್ಲಿರುತ್ತಂತೆ ಅಥವಾ ಈ ಡಿಕೇಯಿಂಗ್ ವುಡ್ ಇರುತ್ತಲ್ಲ ಮಾಯ್ಸ್ಟ್ ಮತ್ತು ಡ್ಯಾಂಪ್ ಪ್ಲೇಸಲ್ಲಿ ಸ್ವಲ್ಪ ಒದ್ದೆ ಜಾಗದಲ್ಲಿ ಹಾಳಾಗ್ತಿರುವಂಥ ಡಿಕೆ ಆಗ್ತಿರುವಂಥ ವುಡ್ ಮೇಲೆಲ್ಲ ಗ್ರೋ ಆಗುತ್ತಂತೆ. ಆರ್ ಎಸ್ ಆಬ್ಲಿಗೇಟ್ ಪ್ಯಾರಾಸೈಟ್ ಆನ್ ಪ್ಲಾಂಟ್ಸ್, ಅಥವಾ ಯಾವುದ್ರ ಮೇಲೆ ಇರುತ್ತಂತೆ, ಆಬ್ಲಿಗೇಟ್ ಪ್ಯಾರಾಸೈಟ್ ಆಗಿ ಪ್ಲಾಂಟ್ಸ್ ಮೇಲೆ ಇರುತ್ತಂತೆ. ನೆಕ್ಸ್ಟ್, ದ ಮೈಸಿಲಿಯಮ್ ಈಸ್ ಅಸೆಪ್ಟೇಟ್ ಆ್ಯಂಡ್ ಸಿನೋಸೈಟಿಕ್. Aseptate and cenocytic is one and the same. They do not consist of septa or cross wall in between. They look like multinucleated condition. In the diagram, you can observe the cenocytic hyphae. ಏನಂತೆ ಇಲ್ಲಿ ಮೈಸಿಲಿಯಮ್ ಅಸೆಪ್ಟೇಟ್ ಅಂತೆ, ಸಿನೋಸೈಟಿಕ್ ಅಂತೆ. ಅಂದರೆ ಮಧ್ಯದಲ್ಲಿ ಏನಿರಲ್ಲ ಅಂತೆ, ಕ್ರಾಸ್ ವಾಲ್ಸ್ ಪ್ರೆಸೆಂಟ್ ಇರಲ್ಲ ಅಂತೆ. ನೆಕ್ಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಫೈಕೋಮೈಸಿಟಿಸ್ ಯಾವ್ಯಾವುದಂತೆ? Mucor, Rhizophus, or we call it as bread mold, Albigo, which is a parasitic fungi on a mustard. ಈ ಇಮೇಜಲ್ಲಿ ನೀವು ಮ್ಯೂಕರನ್ನು ಅಬ್ಸರ್ವ್ ಮಾಡ್ಬೋದು, ರೈಸೋಫಸನ್ನು ಅಬ್ಸರ್ವ್ ಮಾಡ್ಬೋದು, ಈವನ್ ಅಲ್ಬ್ಯುಗನ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್, ದ ರಿಪ್ರೊಡಕ್ಷನ್ ಇನ್ ದಿಸ್ ಫೈಕೋಮೈಸಿಟಿಸ್. ಈ ಫೈಕೋಮೈಸಿಟಿಸ್ ಮೇ ರಿಪ್ರೊಡ್ಯೂಸ್ಡ್ ಬೋತ್ ಅಸೆಕ್ಷುವಲಿ ಆ್ಯಂಡ್ ಸೆಕ್ಷುವಲಿ. ಅವು ಬೋತ್ ಯಾವುದಂತೆ, ಅಸೆಕ್ಷುವಲ್ ಮತ್ತು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ತೋರಿಸುತ್ತಂತೆ. ಅಸೆಕ್ಷುವಲ್ ರಿಪ್ರೊಡಕ್ಷನ್ ಬೈ ಮೊಟೈಲ್ ಜೂಸ್ಪೋರ್ಸ್ ಆರ್ ನಾನ್ ಮೊಟೈಲ್ ಅಪ್ಲಾನೋಸ್ಪೋರ್ಸ್. ಮೊಟೈಲ್ ಇದ್ದರೆ ಮೂಮೆಂಟ್ ತೋರಿಸುವಂಥ ಸ್ಪೋರ್ಸಿಗೆ ಏನಂತ ಹೇಳ್ತೀವಿ? ಅಸೆಕ್ಷುವಲ್ ಸ್ಪೋರ್ಸ್, ಜೂಸ್ಪೋರ್ಸ್ ಅಂತೆ. ನಾನ್ ಮೊಟೈಲ್ ಯಾವುದಂತೆ? ಅಪ್ಲಾನೋಸ್ಪೋರ್ಸ್. ಯಾವುದು? ಅಪ್ಲಾನೋಸ್ಪೋರ್ಸ್. ದಿಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಸ್ಪೊರಾಂಜಿಯಮ್. ಎಲ್ಲಿ ಪ್ರೊಡ್ಯೂಸ್ ಆಗುತ್ತಂತೆ? ಸ್ಪೊರಾಂಜಿಯಮಲ್ಲಿ ಪ್ರೊಡ್ಯೂಸ್ ಆಗುತ್ತಂತೆ. ನೆಕ್ಸ್ಟ್, ಸೆಕ್ಷುವಲ್ ರಿಪ್ರೊಡಕ್ಷನ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಬೈ ಫ್ಯೂಷನ್ ಆಫ್ ಟೂ ಗ್ಯಾಮೆಟ್ಸ್. ಫ್ಯೂಷನ್ ಆಫ್ ಟೂ ಗ್ಯಾಮೆಟ್ಸ್ ಫ್ರಾಮ್ zygospores. Fusion of two gametes from zygospores. Okay. Gametes are maybe isogamous or anisogamous or oogamous. ಈ ಗ್ಯಾಮೆಟ್ಸ್ ಬೇಕಾದರೆ ಏನಾಗಿರ್ಬೋದಂತೆ? ಐಸೋಗ್ಯಾಮೆಟಿಕ್ ಅಥವಾ ಹೋಮೋಗ್ಯಾಮೆಟಿಕ್ ಆಗಿರ್ಬೋದಂತೆ, ಆರ್ ಆ್ಯನೈಸೋಗ್ಯಾಮೆಟ್ ಹೆಟಿರೋಗ್ಯಾಮೆಟಿಕ್ ಆಗಿರ್ಬೋದಂತೆ. ಏನಪ್ಪ ಐಸೋಗ್ಯಾಮೆಟ್ ಅಂದರೆ? ಐಸೋ ಮೀನ್ಸ್ ಸೇಮ್. ಎರಡೂ ಗ್ಯಾಮೆಟ್ ಸಿಮಿಲರ್ ಇನ್ ಅಪಿಯರೆನ್ಸ್ ಇದ್ದರೆ ಅದನ್ನು ನಾವು ಐಸೋಗ್ಯಾಮಸ್ ಕಂಡೀಷನ್ ಅಂತ ಹೇಳ್ತೀವಿ. ಅದೇ ಡಿಸಿಮಿಲರ್ ಇನ್ ಅಪಿಯರೆನ್ಸ್ ಇದ್ದರೆ ಅದನ್ನು ಆ್ಯನೈಸೋಗ್ಯಾಮಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ವಾಟ್ ಇಸ್ ದ ಐಸೋಗ್ಯಾಮಸ್ ಕಂಡೀಷನ್? ಬೋತ್ ದಿ ಗ್ಯಾಮೆಟ್ಸ್ ಆರ್ ಸಿಮಿಲರ್ ಇನ್ ಅಪಿಯರೆನ್ಸ್. ವಾಟ್ ಇಸ್ ಆ್ಯನೈಸೋಗ್ಯಾಮಸ್? ಬೋತ್ ದಿ ಗ್ಯಾಮೆಟ್ಸ್ ಆರ್ ನಾಟ್ ಸಿಮಿಲರ್ ಆರ್ ಐಡೆಂಟಿಕಲ್. ನೆಕ್ಸ್ಟ್ ಗ್ರೂಪ್ ಇಸ್ ಆಸ್ಕೋಮೈಸಿಟಿಸ್. ನೆಕ್ಸ್ಟ್ ಗ್ರೂಪ್ ಯಾವುದಂತೆ? ಆಸ್ಕೋಮೈಸಿಟಿಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ಯಾಕ್ ಫಂಗೈ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ಯಾಕ್ ಫಂಗೈ. ಕಮಿಂಗ್ ಟು ಕ್ಯಾರೆಕ್ಟರಿಸ್ಟಿಕ್, ಈಸ್ಟ್ ಇಸ್ ಅ ascomycetes which is unicellular or multicellular. That means this ascomycetes consists of unicellular as well as multicellular fungi. Mycelium is branched and septate. ಇಲ್ಲಿ mycelium ಏನಂತೆ? ಬ್ರಾಂಚ್ಡ್ ಅಂತೆ, ಜೊತೆಗೆ ಸೆಪ್ಟೇಟ್, ಸೆಪ್ಟಾ ಪ್ರೆಸೆಂಟ್ ಇದೆ ಅಂತೆ. ದೇ ಆರ್ ಸ್ಯಾಫ್ರೋಫೈಟಿಕ್, ಡಿಕಂಪೋಸರ್ಸ್, ಪ್ಯಾರಾಸೈಟಿಕ್ ಆರ್ ಕ್ರಾಂಫ್ರೋಫಿಲ್ಲಸ್. ಏನಪ್ಪ ಈಗ? ಸ್ಯಾಪ್ರೋಫೈಟಿಕ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗ್ಯಾನಿಸಮಲ್ಲಿ ಗ್ರೋ ಆಗುವಂಥದ್ದು. ಡಿಕಂಪೋಸರ್ಸ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮ್ಯಾಟರನ್ನು ಡಿಕಂಪೋಸ್ ಮಾಡಿ ಅದನ್ನು ಸಿಂಪಲ್ ಕಂಪೌಂಡಾಗಿ ಕನ್ವರ್ಟ್ ಮಾಡುವಂಥದ್ದು. ಪ್ಯಾರಾಸೈಟಿಕ್ ಗೊತ್ತಿದೆ ನಿಮಗೆ, ಡಿಸೀಸನ್ನು ಕಾಸ್ ಮಾಡುವಂಥದ್ದು.
ಬೇರೆ ಒಂದು ಇದ್ರ ಮೇಲೆ ಹೋಸ್ಟ್ ಬಾಡಿ ಮೇಲೆ ಪ್ರೆಸೆಂಟ್ ಇರುವಂಥದ್ದು. ನೆಕ್ಸ್ಟು ಕಾಪ್ರೋಫಿಲ್ಲಸ್ ಅಂತ ಅಂದರೆ ಗ್ರೋಯಿಂಗ್ ಆನ್ ಅ ಡಂಗ್, ಈ ಸೆಗಣಿ ಮೇಲೆಲ್ಲ ಗ್ರೋ ಆಗೋದಕ್ಕೆ. ಇವೆಲ್ಲ ಯಾವುದಂತೆ ಈ ಆಸ್ಕೋಮೈಸಿಟಿಸಿನ ಕ್ಯಾರೆಕ್ಟರ್ಸ್ ಅಂತೆ. ನೆಕ್ಸ್ಟ್ ರಿಪ್ರೊಡಕ್ಷನಿಗೆ ಬಂದರೆ ಅಸೆಕ್ಷುವಲಿನೂ ರಿಪ್ರೊಡ್ಯೂಸ್ ಮಾಡುತ್ತಂತೆ, ಸೆಕ್ಷುವಲ್ ರಿಪ್ರೊಡಕ್ಷನನ್ನು ತೋರಿಸುತ್ತಂತೆ. ಅಸೆಕ್ಷುವಲ್ ರಿಪ್ರೊಡಕ್ಷನ್ ಮೈ ಪ್ರೊಡಕ್ಷನ್ ಆಫ್ ಕಾನಿಡಿಯಾ ವಿಚ್ ಇಸ್ ಅ ಎಕ್ಸೋಜೀನಸ್ and grow on a special mycelium called conidiophore. ಏನಂತೆ, ಈ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವುದರಿಂದ ಆಗುತ್ತಂತೆ, ಕಾನಿಡಿಯಾದಿಂದ ಆಗುತ್ತಂತೆ. ಅದು ಎಕ್ಸೋಜೀನಸ್, ಎಕ್ಸೋ ಅಂದರೆ ಔಟ್ಸೈಡ್, ಅರ್ಥ ಆಗುತ್ತಾ. ಸ್ಪೆಷಲ್ ಹೈಫೇನ ನಾವೇನಂತ ಹೇಳ್ತೀವಿ, ಕಾನಿಡಿಯೋಫೋರ್ ಅನ್ನುವಂಥ ಸ್ಪೆಷಲ್ ಹೈಫೆ ಮೇಲೆ ಅವು ಪ್ರೊಡ್ಯೂಸ್ ಆಗುತ್ತಂತೆ. This conidia germinate and produces mycelium. ಕಾನಿಡಿಯಾ ಜರ್ಮಿನೇಟ್ ಆಗುತ್ತಂತೆ, ಮೈಸಿಲಿಯಮನ್ನು ಪ್ರೊಡ್ಯೂಸ್ ಮಾಡುತ್ತಂತೆ. ನೀವು ಆ ಡಯಾಗ್ರಾಮಲ್ಲಿ ನೋಡ್ಬೋದು, ಕಾನಿಡಿಯಾ ಅಂದರೆ ಆ ಹೈಫೆಯ ಔಟ್ಸೈಡಲ್ಲಿ ಫಾರ್ಮೇಷನ್ ಆಗ್ತಿದೆ, ಕಾನಿಡಿಯೋಫೋರಿನ ಹೊರಗಡೆ ಏನಾಗ್ತಿದೆ, ಫಾರ್ಮೇಷನ್ ಆಗ್ತಿದೆ. ಅವು ಏನು ನೆಕ್ಸ್ಟ್ ಜರ್ಮಿನೇಟ್ ಆಗಿ ಏನನ್ನು ಫಾರ್ಮೇಷನ್ ಮಾಡುತ್ತೆ, ಮೈಸಿಲಿಯಮನ್ನು ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಹೇಗಾಗುತ್ತಪ್ಪ ಈ ಸ್ಯಾಕ್ ಫಂಗೈಯಲ್ಲಿ. ಇನ್ ಆಸ್ಕೋಸ್ಪೋರ್ ಪ್ರೊಡ್ಯೂಸಸ್ ಎಂಡೋಜೀನಸ್ಲಿ ಇನ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಆಸ್ಕೈ ಅಥವಾ ಆಸ್ಕಸ್. ಇದನ್ನು ಯಾಕೆ ಆಸ್ಕಸ್ ಅಂತ ಹೇಳ್ತೀವಿ ಅಥವಾ ಆಸ್ಕೋಮೈಸಿಟಿಸ್ ಅಂತ ಹೇಳ್ತೀವಿ, ಇಲ್ಲಿ ಒಂದು ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಇರುತ್ತಂತೆ. ಆ ಸ್ಯಾಕ್ ಲೈಕ್ ಸ್ಟ್ರಕ್ಚರಲ್ಲಿ ಈ ಆಸ್ಕೋಸ್ಪೋರ್ ಎಂಡೋಜೀನಿಯಸ್ ಒಳಗಡೆ ಪ್ರೊಡ್ಯೂಸ್ ಆಗುತ್ತಂತೆ. ಅರ್ಥ ಆಗುತ್ತಾ. ಈ ಆಸ್ಕಾ ಏನಿದೆ ಅಲ್ವಾ, ಅರೇಂಜ್ ಟು ಫಾರ್ಮ್ ಆಸ್ಕೋಕಾರ್ಪ್, ಅದು ಅರೇಂಜ್ ಆಗಿ ಏನಾಗುತ್ತಂತೆ, ಆಸ್ಕೋಕಾರ್ಪ್ ಆಗಿ ಪ್ರೊಡ್ಯೂಸ್ ಆಗುತ್ತಂತೆ. ಈ ಡಯಾಗ್ರಾಮ್ಸಲ್ಲಿ ನೀವು ನೋಡ್ಕೊಬಹುದು. ಆಸ್ಕೋಕಾರ್ಪ್ ಇಸ್ ಅ ಫ್ರೂಟಿಂಗ್ ಬಾಡಿ ಆಫ್ ಆಸ್ಕೋಮೈಸಿಟಿಸ್. ಆಸ್ಕೋಸ್ಪೋರ್ಸ್ ಆರ್ ದಿ ಸೆಕ್ಷುವಲ್ ರಿಪ್ರೊಡ್ಯೂಸಿಂಗ್ ಸ್ಪೋರ್ಸ್ ಆಫ್ ದಿಸ್ ಆಸ್ಕೋಮೈಸಿಟಿಸ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಆಸ್ಕೋಮೈಸಿಟಿಸ್: ಆಸ್ಪರ್ಜಿಲ್ಲಸ್, Clavips, Neurospora. Neurospora is based in biochemical or genetic work. ಈ ನ್ಯೂರೋಸ್ಪೋರಾನ ಮೇಯ್ನಾಗಿ ಯೂಸ್ ಮಾಡ್ತೀವಿ ನಾವು ಯಾವುದರಲ್ಲಿ, ಬಯೋಕೆಮಿಕಲ್ ವರ್ಕಲ್ಲಿ, ಜೆನೆಟಿಕಲ್ ವರ್ಕಲ್ಲಿ ಈ ನ್ಯೂರೋಸ್ಪೋರಾನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಈ ಮಾರಲ್ಸ್ ಮತ್ತು ಟ್ರೆಫಲ್ಸ್ ಏನಿದೆ ಅಲ್ವಾ, ದೇ ಆರ್ ದಿ ಎಡಿಬಲ್. ಅವು ಏನಂತೆ, ಎಡಿಬಲ್ ಅಂತೆ, ತಿಂತಾರಂತೆ ಅದನ್ನು. ಆ್ಯಂಡ್ ವೆರಿ ಡಿಲಿಷಿಯಸ್ ಅಂತೆ, ತುಂಬ ಟೇಸ್ಟಿ ಇರತ್ತಂತೆ. ನಮ್ಗೆ ಗೊತ್ತಿಲ್ಲ ಅಲ್ವಾ, ನಾವು ತಿಂದಿದ್ದೀರಾ, ನಂಗೆ ಗೊತ್ತಿಲ್ಲ, ನೀವು ತಿಂದಿರ್ಬೋದು. ಅವು ಏನಿರುತ್ತಂತೆ, ಹೈಲಿ ಡಿಲಿಷಿಯಸ್ ಇರುತ್ತಂತೆ. ನೆಕ್ಸ್ಟ್ ಗ್ರೂಪ್ ಇಸ್ ಬೆಸಿಡಿಯೋಮೈಸಿಟಿಸ್. ಇಟ್ ಇನ್ಕ್ಲೂಡ್ ಮಶ್ರೂಮ್, ಬ್ರ್ಯಾಕೆಟ್ ಫಂಗೈ, ಪಫ್ ಬಾಲ್ಸ್ ಎಕ್ಸೆಟ್ರಾ. ಇಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ, ಮಶ್ರೂಮ್ಸ್ ಅಂತೂ ಕಾಮನ್ಲಿ ನೋಡಿರ್ತೀರ. ಈವನ್ ಈ ಬ್ರ್ಯಾಕೆಟ್ ಫಂಗೈ ಕೂಡ ಟ್ರೀಸ್ ಮೇಲೆ ನೀವು ನೋಡಿರ್ತೀರ. ಪಫ್ ಬಾಲ್ಸನ್ನು ಅಬ್ಸರ್ವ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. They grow in soil on logs and tree trunks and in living plant bodies as a parasite. ಅವು ಯಾವುದ್ರ ಮೇಲೆ ಬೇಕಾದ್ರೂ ಗ್ರೋ ಆಗ್ಬೋದಂತೆ, ಸಾಯಿಲ್ ಮೇಲೆ ಗ್ರೋ ಆಗ್ಬೋದಂತೆ. ಲಾಗ್ಸ್ ಅಂದರೆ ಕಟ್ಟಿಗೆ ತುಂಡು ಅಂತ ಹೇಳ್ತೀವಲ್ವಾ, ದೊಡ್ಡ ದೊಡ್ಡದು ಲಾಗ್ಸ್ ಮೇಲೆ ಗ್ರೋ ಆಗ್ಬೋದಂತೆ. ಟ್ರೀಯ ಸ್ಟಮ್ಸ್ ಮೇಲೆ ಗ್ರೋ ಆಗ್ಬೋದಂತೆ. ಈವನ್ ಯಾವುದ್ರ ಮೇಲೆ, ಪ್ಯಾರಾಸೈಟ್ ಆಗಿ ಲಿವಿಂಗ್ ಪ್ಲಾಂಟ್ ಮೇಲೆ ಕೂಡ ಗ್ರೋ ಆಗ್ಬೋದಂತೆ. ಫಾರ್ ಎಕ್ಸಾಂಪಲ್ ರಸ್ಟ್ ಮತ್ತು ಸ್ಮಡ್ಸ್ ಅಂತೆ, ಇವೆರಡು ಪ್ಯಾರಾಸೈಟಿಕ್ ಫಂಗೈ, ಡಿಸೀಸನ್ನು ಕಾಸ್ ಮಾಡುವಂಥದ್ದು, ರಸ್ಟ್ ಮತ್ತು ಸ್ಮಡ್ಸ್. ನೆಕ್ಸ್ಟ್ ಮೈಸಿಲಿಯಮ್ ಇಸ್ ಬ್ರಾಂಚ್ಡ್ ಆ್ಯಂಡ್ ಹೈಫೆ. ಮೈಸಿಲಿಯಮ್ ಅಗೇನ್ ಏನಂತೆ, ಇಲ್ಲಿ ಬ್ರಾಂಚ್ಡ್ ಅಂತೆ, ಮತ್ತು ಹೈಫೆ ಏನಂತೆ, ಸೆಪ್ಟೇಟ್ ಅಂತೆ, ಸೆಪ್ಟಾ ಪ್ರೆಸೆಂಟ್ ಇದೆ ಅಂತೆ. ಓಕೆ, ಇಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ರಿಪ್ರೊಡಕ್ಷನಿಗೆ ಬಂದರೆ, ದ ಅಸೆಕ್ಷುವಲ್ ಸ್ಪೋರ್ಸ್ ಆರ್ ಜನರಲಿ ನಾಟ್ ಫೌಂಡ್ ಅಂತೆ, ಬಟ್ ವೆಜಿಟೇಟಿವ್ ರಿಪ್ರೊಡಕ್ಷನ್ ಬೈ ಫ್ರಾಗ್ಮೆಂಟೇಷನ್ ಇಸ್ ಕಾಮನ್. ಇಲ್ಲಿ ಅಸೆಕ್ಷುವಲ್ ಸ್ಪೋರ್ಟ್ಸನ್ನು ಅಬ್ಸರ್ವ್ ಮಾಡೋಕ್ಕೆ ಕಷ್ಟ ಅಂತೆ, ಯೂಶ್ವಲಿ ಇರಲ್ಲ ಅಂತೆ, ಬಟ್ ದೇ ಆರ್ ವೆಜಿಟೇಟಿವ್ಲಿ ರಿಪ್ರೊಡ್ಯೂಸ್ಡ್ ಬೈ ದ ಪ್ರೊಸೆಸ್ ಆಫ್ ಫ್ರಾಗ್ಮೆಂಟೇಷನ್ ಅಂತೆ. ಸೆಕ್ಸ್ ಆರ್ಗನ್ಸ್ ಆರ್ ಅಬ್ಸೆಂಟ್. ಇಲ್ಲಿ ಸೆಕ್ಸ್ ಆರ್ಗನ್ಸ್ ಅಬ್ಸೆಂಟ್ ಅಂತೆ, ಬಟ್ ಪ್ಲಾಸ್ಮೋಗ್ಯಾಮಿ ಆಕರ್ಸ್ ಬೈ ದಿ ಫ್ಯೂಷನ್ ಆಫ್ ಟು ವೆಜಿಟೇಟಿವ್ ಆರ್ ಸೊಮ್ಯಾಟಿಕ್ ಸೆಲ್ಸ್. ಅರ್ಥ ಆಗ್ತಿದೆನಾ? ಎರಡು ಡಿಫ್ರೆಂಟ್ ಜೀನೋಟೈಪ್ ಸ್ಟ್ರೇನ್ಸ್ ಇರುವಂಥ
ಸೊಮ್ಯಾಟಿಕ್ ಸೆಲ್, ವೆಜಿಟೇಟಿವ್ ಸೆಲ್ ಏನಾಗುತ್ತಂತೆ, ಫ್ಯೂಸ್ ಆಗುತ್ತಂತೆ, ಅದರಿಂದ ಪ್ಲಾಸ್ಮೋಗ್ಯಾಮಿ ಆಗುತ್ತಂತೆ. ದ ರಿಸಲ್ಟೆಂಟ್ ಸ್ಟ್ರಕ್ಚರ್ ಇಸ್ ಡೈಕೋಕ್ಯಾರಿಯೋಟಿಕ್. ಏನು ಗೊತ್ತಿದೆ ಡೈಕ್ಯಾರಿಯೋಟಿಕ್ ಅಂತಂದರೆ 2 ಕ್ಯಾರಿಯಾನ್ಸ್ ಆರ್ ಪ್ರೆಸೆಂಟ್, 2 ನ್ಯೂಕ್ಲಿಯಸ್ ಆರ್ ಪ್ರೆಸೆಂಟ್. ಇಟ್ ಗಿವ್ ರೈಸ್ ಟು ಬೆಸಿಡಿಯಮ್. ಇದೇನು ಫಾರ್ಮೇಷನ್ ಮಾಡುತ್ತಂತೆ, ಬೆಸಿಡಿಯಮನ್ನು ಫಾರ್ಮೇಷನ್ ಮಾಡುತ್ತಂತೆ. ಕ್ಯಾರಿಯೋಗ್ಯಾಮಿ ಆ್ಯಂಡ್ ಮಿಯೋಸಿಸ್ ಆಕರ್ಸ್ ಇನ್ ಬೆಸಿಡಿಯಮ್, ಪ್ರೊಡ್ಯೂಸಿಂಗ್ 4 ಬೆಸಿಡಿಯೋಸ್ಪೋರ್ಸ್ ಎಕ್ಸೋಜಿನಸ್ಲಿ. ಸೊ ಈ ಕ್ಯಾರಿಯೋಗ್ಯಾಮಿ ಮತ್ತು ಮಿಯೋಸಿಸ್ ಏನಿದೆ ಅಲ್ವಾ, ಸೆಕ್ಷುವಲ್ ರಿಪ್ರೊಡಕ್ಷನ್ ಸ್ಟೇಜಸ್ ಎಲ್ಲಾಗತ್ತಂತೆ, ಅದು ಬೆಸಿಡಿಯಮಲ್ಲಿ ಆಗುತ್ತಂತೆ. ನೆಕ್ಸ್ಟ್ ಅದು ಆಗಿ ಏನನ್ನು ಫಾರ್ಮೇಷನ್ ಮಾಡುತ್ತಂತೆ, 4 ಬೆಸಿಡಿಯೋಸ್ಪೋರ್ಸನ್ನು ಎಕ್ಸೋಜಿನಸ್ಲಿ ಅಂದರೆ ಔಟ್ಸೈಡಲ್ಲಿ ಪ್ರೊಡ್ಯೂಸ್ ಮಾಡುತ್ತಂತೆ. ಬೆಸಿಡಿಯಾ ಆರ್ ಅರೇಂಜ್ಡ್ ಇನ್ ಫ್ರುಟ್ಟಿಂಗ್ ಬಾಡಿ ಕಾಲ್ಡ್ ಬೆಸಿಡಿಯೋಕಾರ್ಪ್. ಈ ಬೆಸಿಡಿಯಾ ಎಲ್ಲ ಅರೇಂಜ್ ಆಗಿರತ್ತಂತೆ, ಬೆಸಿಡಿಯಮ್ ಫ್ರುಟ್ಟಿಂಗ್ ಬಾಡಿಯಲ್ಲಿ ಅರೇಂಜ್ ಆಗಿರತ್ತಂತೆ. ಎಕ್ಸಾಂಪಲ್ ಯಾವುದು, ಅಗ್ಯಾರಿಕಸ್, ಯುಸ್ಟಿಲ್ಯಾಗೋ, ಫಕ್ಸಿನಿಯಾ ಎಕ್ಸೆಟ್ರಾ. ಈ ಯುಸ್ಟಿಲ್ಯಾಗೋಸ್ ಮಟನ್ ಕಾಸ್ ಮಾಡುವಂಥದ್ದು, ನೆಕ್ಸ್ಟ್ ಫಕ್ಸಿನಿಯಾ ರಸ್ಟನ್ನು ಕಾಸ್ ಮಾಡುವಂಥ ಫಂಗಸ್. ನೆಕ್ಸ್ಟ್ ಗ್ರೂಪ್ ಇಸ್ ಡ್ಯೂಟೆರೋಮೈಸಿಟಿಸ್. ಕಾಮನ್ಲಿ ಇದನ್ನು ನಾವೇನಂತ ಹೇಳ್ತೀವಿ, ಫಂಗೈ ಇನ್ಪರ್ಫೆಕ್ಟೆ, ಬಿಕಾಸ್ ಇನ್ ವಿಚ್ ಓನ್ಲಿ ಅಸೆಕ್ಷುವಲ್ ಆರ್ ವೆಜಿಟೇಟಿವ್ ಫೇಸ್ ಆರ್ ನೋನ್. ಇದರಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಬ್ಸೆಂಟ್ ಇರೋದಕ್ಕೋಸ್ಕರ ನಾವು ಅದನ್ನು ಏನಂತ ಹೇಳ್ತೀವಿ, ಫಂಗೈ ಇನ್ಪರ್ಫೆಕ್ಟೆ. ಕೇಳ್ಬೋದು, ವೈ ಡ್ಯೂಟೆರೋಮೈಸಿಟಿಸ್ ಆರ್ ಕಾಲ್ಡ್ ಆಸ್ ಫಂಗೈ ಇನ್ಪರ್ಫೆಕ್ಟೆ? ಯಾಕಂದರೆ ಬಿಕಾಸ್ ದೇ ಇನ್ ವಿಚ್ ಏನಂದರೆ sexual reproduction is completely absent. They reproduce either by asexual or vegetative reproduction. When perfect or sexual stage were discovered, they were often moved to ascomycetes or basidiomycetes. ಸಪೋಸ್ ಈ ಡ್ಯೂಟೆರೋಮೈಸಿಟಿಸಲ್ಲಿ ಇರುವಂಥ ಗ್ರೂಪಲ್ಲಿರುವಂಥ ಫಂಗೈಯಲ್ಲಿ ಏನಾದರೂ ಸೆಕ್ಷುವಲ್ ರಿಪ್ರೊಡಕ್ಷನನ್ನು ಒಬ್ಸರ್ವ್ ಮಾಡಿದರೆ ಅದನ್ನು ಐದರ್ ಆಸ್ಕೋಮೈಸಿಟಿಸಿಗೆ ಸೇರಿಸ್ತಾರೆ ಅಥವಾ ಬೆಸಿಡಿಯೋಮೈಸಿಟಿಸಿಗೆ ಸೇರಿಸ್ತೀವಿ. ಇಟ್ ಈಸ್ ಆಲ್ಸೋ ಪಾಸಿಬಲ್ ದ್ಯಾಟ್ ದ asexual and vegetative stage have been given one name placing under Deuteromycetes and sexual stage another name placing under another class. When the linkage were established, the fungi were currently identified and moved out of the Deuteromycetes. ಅರ್ಥ ಆಯ್ತಾ? ಇಲ್ಲಿ ಏನು ಮಾಡಿದ್ರು, ಈ ಅಸೆಕ್ಷುವಲಿ ಮತ್ತು ವೆಜಿಟೇಟಿವ್ಲಿ ರಿಪ್ರೊಡ್ಯೂಸ್ ಮಾಡೋದು, ಯಾವುದರಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಕಂಪ್ಲೀಟಾಗಿ ಅಬ್ಸೆಂಟ್ ಇರುತ್ತಲ್ವ, ಅದನ್ನು ಗ್ರೂಪ್ ಡ್ಯೂಟೆರೋಮೈಸಿಟಿಸಿಗೆ ಸೇರಿಸಿದ್ರು. ಈ ಸೆಕ್ಷುವಲಿ ರಿಪ್ರೊಡ್ಯೂಸ್ ಮಾಡೋದು ಯಾವ್ಯಾವ ಟೈಪಿಗೆ ಬಿಲಾಂಗ್ ಆಗುತ್ತೆ ಅದರ ಬೇಸಿಸ್ ಮೇಲೆ ಅವನ ಫೈಕೋಮೈಸಿಟಿಸ್ ಅಥವಾ ಎಸ್ಕೋಮೈಸಿಟಿಸ್ ಅಥವಾ ಬೆಸಿಡಿಯೋಮೈಸಿಟಿಸಿಗೆ ಜಾಯಿನ್ ಮಾಡಿದರು. ಈಗ ಈ ಡ್ಯೂಟೆರೋಮೈಸಿಟಿಸಲ್ಲೂ ಕೆಲವೊಂದಕ್ಕೆ ಏನಾಗ್ತಿತ್ತು, ಸೆಕ್ಷುವಲಿ ರಿಪ್ರೊಡ್ಯೂಸ್ ಮಾಡುವಂಥ ಅಬಿಲಿಟಿ ಕಾಣಿಸ್ತಿತ್ತು, ಆ ಲಿಂಕೇಜ್ ಎಸ್ಟಾಬ್ಲಿಷ್ ಆಗ್ತಿತ್ತು. ಅದಕ್ಕೆ ಅವನ್ನ ನಾವೇನು ಮಾಡಿದ್ವಿ, ಅದರಿಂದ ತೆಗೆದು ಬೇರೆ ಗ್ರೂಪಿಗೆ ಸೇರಿಸಿದ್ದಾರೆ. ಅರ್ಥ ಆಯ್ತಾ? ಡ್ಯೂಟೆರೋಮೈಸಿಟಿಸ್ ರಿಪ್ರೊಡ್ಯೂಸ್ ಓನ್ಲಿ ಬೈ ಅಸೆಕ್ಷುವಲ್ ಸ್ಪೋರ್ಸ್. ಕಾನಿಡಿಯಾ ಎಕ್ಸಾಂಪಲ್ ಅದಕ್ಕೆ. ಮೈಸಿಲಿಯಮ್ ಇಸ್ ಅ ಸೆಪ್ಟೆಡ್ ಆ್ಯಂಡ್ ಬ್ರಾಂಚ್ಡ್. ಇಲ್ಲಿ ಏನಂತೆ, ಮೈಸಿಲಿಯಮ್ ಸೆಪ್ಟೆಡ್ ಇರುತ್ತಂತೆ ಮತ್ತು ಬ್ರಾಂಚ್ಡ್ ಅಂತೆ. ಸಮ್ ಆರ್ ಸ್ಯಾಪ್ರೋಫೈಟ್ಸ್ ಆರ್ ಪ್ಯಾರಾಸೈಟ್ಸ್. ಮೆಜಾರಿಟಿ ಆರ್ ಡಿಕಂಪೋಸರ್ಸ್ of litter and helps in mineral cycling. Example are Alternaria, Colectrochium, Trichoderma, etc. ಥ್ಯಾಂಕ್ ಯು. ಇಲ್ಲಿ ನೀವೀಗ ಏನೇನು ಸ್ಟಡಿ ಮಾಡಿದ್ದೀರಾ ಅಂತ ಗೊತ್ತಾಗಿದೆ ಅಲ್ವಾ? 4 ಡಿಫ್ರೆಂಟ್ ಕ್ಲಾಸನ್ನು ಸ್ಟಡಿ ಮಾಡಿದ್ದೀರಾ. ಯಾವ್ಯಾವ ಕ್ಲಾಸ್, ಅದರ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನು, ಅವು ಹೇಗೆ ಸೆಕ್ಷುವಲಿ ಮತ್ತು ಅಸೆಕ್ಷುವಲಿ ರಿಪ್ರೊಡ್ಯೂಸ್ ಮಾಡುತ್ತೆ, ನೆಕ್ಸ್ಟ್ ಅದಕ್ಕೆ ಎಕ್ಸಾಂಪಲ್ಸ್ ಯಾವುದು, ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ಆ ಕ್ಲಾಸನ್ನು ಫಾಲೋ ಮಾಡಿದರೆ ಆಯಿತು.